ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರಜರಯುತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಧಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ನಿನ್ನೆ ನೋಡಿದೆವು, ಕೀಚಕ ಒದ್ದಾಗ ಹೇತಿ ಅಂತನ್ನುವ ಸೂರ್ಯನಾರಾಯಣನ ಸೇವಕ ಮುಖ್ಯಪ್ರಾಣನ ಬಲವನ್ನು ಕೊಂಡು ಬಂದು ಕೀಚಕನಿಗೆ ಒದ್ದ. ಕೀಚಕ ಮೂರ್ಛಿತನಾಗಿ ಬಿದ್ದ. ಆಗ ಆ ಹೆಣ್ಣು ಸೀದಾ ಹೋಗಿ ವಿರಾಟರಾಜನಿಗೆ ನ್ಯಾಯವನ್ನು ಕೇಳಿದಳು. ಇದು ನೀನು ಮಾಡಿದ್ದು ಸರಿಯಾದ. ರಾಜನೊಬ್ಬ ನಿಷ್ಪಕ್ಷಪಾತವಾಗಿ ನ್ಯಾಯದ ಕಡೆ ಇರಬೇಕು. ನಿನ್ನ ಸೇನಾಧಿಪತಿ ಅನ್ನುವ ಒಂದೇ ಒಂದು ಕಾರಣದಿಂದ ಕೀಚಕನಿಗೆ ಒಂದು ಮಾತು ಗದರಲಿಲ್ವಲ್ಲ, ಇದು ತಪ್ಪು ಅಂತ ಪ್ರಬಲವಾಗಿ ಪ್ರತಿಪಾದನೆ ಮಾಡುವುದು. ಆವಾಗ ಸಭ್ಯರಲ್ಲಿ ಕೆಲವರು ಕೇಚಿತ್ ಕೃಷ್ಣಾಂ ಪ್ರಶಂಸಂತಿ, ಕೆಲವರು ದ್ರೌಪದಿಯನ್ನ ಹೊಗಳುದು, ಎಂತಹ ಧೈರ್ಯವಂತೆ ಹೆಣ್ಣು ಅಂತ. ಕೇಚಿನ್ನಿಂದಂತಿ ಕೀಚಕಂ, ಕೆಲವರು ಹೇಳೋರು ಕೀಚಕ ಸರಿಯಿಲ್ಲ ಅಂತ ಕೀಚಕನ ನಿಂದನೆ ಮಾಡುವುದು. ಇನ್ನು ಕೆಲವರು ಕೇಚಿನ್ನಿಂದಂತಿ ರಾಜಾನಂ, ವಿರಾಟನನ್ನು ಕೆಲವರು ಬೈದರು, ಏನು ಉಪಯೋಗ ಇಲ್ಲ, ಎಲ್ಲ ಹೆಂಡತಿಯ ತಮ್ಮ ಹೇಳಿದ ಹಾಗೆ ಕೇಳ್ತಾನೆ ಅಂತ. ಕೇಚಿತ್ ದೇವಿಂಚ ತೇನರಾಹ, ಇನ್ನು ಕೆಲವರು ಸುದೇಶ್ನೆಯನ್ನು ಬೈದರು. ಯಾಕೆ ಅಂದರೆ ಅವನು ಮಾಡಿದ್ದು ತಪ್ಪಲ್ವಾ, ಅವಳು ಮಾಡಿದ್ದು ತಪ್ಪಲ್ವಾ, ತಮ್ಮನಿಗೆ ಬುದ್ಧಿವಾದ ಹೇಳಬೇಕಿತ್ತು, ಯಾಕೆ ಹೇಳ್ತಾ ಇಲ್ಲ ಅಂತ. ಇದು ಇಲ್ಲಿಯ ತನಕ, ನಿನ್ನೆಯ ತನಕ ಆಗಿದೆ. ಇದು ಪೂರ್ವಕಥಾನುವಾದ. ಅಲ್ಲಿಂದ ಮುಂದುವರಿಯುತ್ತೆ. ಸಭ್ಯಾಃ ಯಸ್ಯೇಯಂ ಚಾರು ಸರ್ವಾಂಗೀ ಭಾರ್ಯಾ ಸ್ಯಾದಾಯತೆ ಕ್ಷಣ ಪರೋ ಲಾಭ ಸತಸ್ಯ ಸ್ಯಾತ್ ನ ಸ ಶೋಚೇತ್ ಕದಾಚನ. ಇವಳ ಲಕ್ಷಣ ನೋಡಿ ದೇಹದಿಂದ ಅವಳ ಮನಸ್ಸನ್ನು ಅಳೆಯಬಹುದು. ಈ ದೇಹದಲ್ಲಿ ಯಾವುದೇ ದೋಷವಿಲ್ಲ. ಚಂದದ ಮೋರೆ, ಗತಿ ಹಂಸಂ, ಅವಳ ನಡೆ ಹಂಸ ಪಕ್ಷಿ ನಡೆದ ಹಾಗೆ ಇರುತ್ತೆ. ಅವಳ ಮುಗುಡು ನಗು ಬೆಳಕು ಚೆಲ್ಲಿದ ಹಾಗೆ ಇರುತ್ತೆ. ಇಂಥವಳಿಗೆ ಯಾರಾದರೂ ಕಾಲಿನಿಂದ ಒದೆಯೋಕೆ. 32 ದಶನಾಯಸ್ಯಾಹ, ಚಂದದ 32 ಹಲ್ಲುಗಳು. ಸ್ನಿಗ್ಧಾಶ್ಚ ಮೃದವಕೇಶಾಹ, ಮೃದುವಾದ ಒದ್ದೆಯಾದ ಕೇಶಗಳು. ಪದ್ಮಂ ಚಕ್ರಂ ಧ್ವಜಂ ಶಂಕಂ ಪ್ರಾಸಾದೋ ಮಕರಸ್ತಥ, ಅವಳ ಕೈಯಲ್ಲಿ ಪದ್ಮ ಕಾಣಿಸ್ತಾ ಇದೆ, ಚಕ್ರ ಕಾಣಿಸ್ತಾ ಇದೆ, ಧ್ವಜದ ಗುರುತು ಇದೆ, ಪ್ರಾಸಾದ ಒಂದು ದೊಡ್ಡ ಮಹಡಿ ಮನೆಯ ತರಹದ ಗುರುತಿದೆ. ಇವಳು ದೇವತಾ ನಾರಿಯೇ ಇರಬೇಕು. ಕೈಯಲ್ಲೆಲ್ಲ ಈ ರೀತಿ ಲಕ್ಷಣ ಇತ್ತು ಅಂದರೆ ದೇವತಾ ನಾರಿ. ಪದ್ಮ ಇದ್ದರೆ ಅವಳಿಗೆ ಜ್ಞಾನ ಇದೆ ಅಂತ ಅರ್ಥ.
ಚಕ್ರ ಇದ್ದರೆ ಅವಳಿಗೆ ಕಾಮನೆಗಳಿಲ್ಲ ಅಂತ ಅರ್ಥ. ಧ್ವಜ ಇತ್ತು ಅಂದರೆ ಕೀರ್ತಿ ಇದೆ ಅಂತ ಅರ್ಥ. ಶಂಖ ಇತ್ತು ಅಂದರೆ ನಿರ್ಮಲಳು ಅಂತ ಅರ್ಥ. ಪ್ರಾಸಾದ ಇತ್ತು ಅಂದರೆ ಬೇಡಿ ಬಂದವರಿಗೆ ಆಶ್ರಯ ನೀಡುತ್ತಾಳೆ ಅಂತ ಅರ್ಥ. ಇದೆಲ್ಲ ದೈಹಿಕ ಪರಿಭಾಷೆಗಳು. ಅಷ್ಟು ಚಂದದ ಶರೀರ ಇವಳದ್ದು, ಇವಳನ್ನು ಒದೆಯೋದ? ಯಾವ ಅಂಗಾಂಗಗಳು ಕೂಡ ಮಿತಿ ಮೀರಿ ಇಲ್ಲ, ಊನವಾಗಿಲ್ಲ. ಯಾವ ಅಂಗ ಎಷ್ಟೆಷ್ಟು ಪ್ರಮಾಣದಲ್ಲಿರಬೇಕೋ ಅಷ್ಟು, ಇಂಪ್ರಪೋರ್ಷನೇಟ್ ಆಗಿಲ್ಲ. ಇಡೀ ಶರೀರದಲ್ಲಿ ಎಲ್ಲ ಅವಯವಗಳು ಕೂಡ ಪ್ರಪೋರ್ಷನೇಟ್ ಆಗಿದೆ. ಅದು ಸೌಂದರ್ಯದ ಲಕ್ಷಣ. ಲಕ್ಷಣ ಬೇರೆ, ಕೆಲವೊಮ್ಮೆ ರೂಪ ಬೇರೆ. ರೂಪ ಅನ್ನೋದು ಯಾವುದೋ ಬೇರೆ ಬೇರೆ ಕಾರಣಗಳಿಂದ ಬಂದಿರುತ್ತೆ. ಲಕ್ಷಣ ಅನ್ನೋದು ಅವರ ಮನೋಭಾವವನ್ನು ತಿಳಿಸುತ್ತೆ. ಇದು ಮಧ್ವರು ಕೊಟ್ಟ ಸೌಂದರ್ಯ ಶಾಸ್ತ್ರ, ಇಸ್ಥೆಟಿಕ್ಸ್ ಅಂತಾರಲ್ಲ, ಅದು ಇರಲಿ, ಅದನ್ನು ಒಂದು ಕಡೆಗಿಡೋಣ. ಎಲ್ಲ ಲಕ್ಷಣಗಳಿಂದ ಕೂಡಿದ್ದಾಳೆ ದ್ರೌಪದಿ. ಅಚ್ಛಿದ್ರ ಹಸ್ತಪಾದಾಚ ಅಚ್ಛಿದ್ರ ದಶನಾಚಯ. ಕೈಗಳಲ್ಲಿ ಕಾಲುಗಳಲ್ಲಿ ಯಾವ ನ್ಯೂನತೆಯೂ ಇಲ್ಲ, ಹಲ್ಲುಗಳಲ್ಲಿ ಯಾವ ನ್ಯೂನತೆಯೂ ಇಲ್ಲ. ಲಕ್ಷಣ ಸಂಪನ್ನಳಾಗಿದ್ದಾಳೆ. ಖಂಡಿತವಾಗಿಯೂ ಇವಳು ದೇವತಾ ಸ್ತ್ರೀ, ಇವಳನ್ನು ಒದೆಯಬಹುದೇ ಅಂತ ಎಲ್ಲರೂ ಹೇಳ್ತಾ ಇದ್ದಾಗ ಭೂಮ ಅಂತರ್ಮುಖಿ ಸ್ಥಿತ. ದ್ರೌಪದಿ ಯಾರನ್ನು ನೋಡ್ತಾ ಇರಲಿಲ್ಲ, ನೆಲದ ಕಡೆಗೆ ತಲೆ ತಗ್ಗಿಸಿ. ಯುಧಿಷ್ಠಿರ ನೋಡಿದ, ಅವಳಿನ್ನೂ ಇಲ್ಲೇ ಇರಬಾರದು, ಅವಳನ್ನು ಕಳುಹಿಸಬೇಕು ಅಂತ ಅನ್ನಿಸಿತು. ಅವನು ಹೇಳಿದ, ಗಚ್ಚ ಸೈರಂಧ್ರಿ ಮಾಭೈಸ್ತ್ವಂ ಸುದೇಷ್ಣಾಯಾ ನಿವೇಶನಂ. ಸೈರಂಧ್ರಿ, ನೀನಿನ್ನು ಮನೆಗೆ ಹೋಗಬಹುದು. ಮಾಲಿನಿ ಅಂತ ಕರೆದ್ರೆ ಪರಿಚಯ ಇದೆ ಅಂತ ಗೊತ್ತಾಗುತ್ತೆ. ಅದರಿಂದಾಗಿ ಆ ವೃತ್ತಿಯ ಹೆಸರಿನಿಂದ ಕರೆದ. ಸೈರಂಧ್ರಿ ಅಂದರೆ ಬ್ಯೂಟಿಷಿಯನ್ ಅಂತ ಹೇಳಿದ್ದೇನೆ. ಏ ಸೈರಂಧ್ರಿ, ಮನೆಗೆ ಹೋಗು. ವಿರಾಟರಾದ ಧರ್ಮಶೀಲ, ಅವನು ನಿನ್ನನ್ನು ಪಾಲಿಸುತ್ತಾನೆ. ಎಲ್ಲವನ್ನೂ ನಿನ್ನ ಗಂಡಂದಿರು ನೋಡ್ತಾ ಇದ್ದಾರೆ. ಮನ್ಯೇ ನಕಾರ ಕ್ರೋಧಸ್ಯ ಪಶ್ಯಂತಿ ಪತಯಸ್ತವ. ಪ್ರಾಯ ನಿನ್ನ ಗಂಡಂದಿರು ಇದು ಕೋಪಕ್ಕೆ ಕಾಲವಲ್ಲ ಅಂತ ಸುಮ್ಮನೆ ಇರಬಹುದೇನು? ಕೇಳು, ಕುಲಸ್ತ್ರೀಯರ ಧರ್ಮ, ಕಷ್ಟದಲ್ಲಿ ಅವಳುಗಚ್ಚಿ ನಿಲ್ಲೋದಿದೆಯಲ್ಲ, ಅದು ಗರತಿಯರ ಧರ್ಮ. ಒಂದು ಹೆಣ್ಣನ್ನು ಚೆನ್ನಾಗಿ ನೋಡಿಕೊಂಡ್ರೆ ಯಜ್ಞವೊಂದನ್ನು ಮಾಡಿದಷ್ಟು ಪುಣ್ಯ. ಒಂದು ಹೆಣ್ಣನ್ನು ಚೆನ್ನಾಗಿ ನೋಡಿಕೊಂಡ್ರೆ, ನೀವು ಇಲ್ಲಿ ತನಕ ಪತಿವ್ರತೆಯರ ಬಗ್ಗೆ ಕೇಳಿದ್ದೀರಲ್ವಾ, ಪತ್ನಿವ್ರತದ ಬಗ್ಗೆಯೂ ಹೇಳಿದೆ ಶಾಸ್ತ್ರ. ಒಂದು ಹೆಣ್ಣನ್ನು ಚೆನ್ನಾಗಿ ನೋಡಿಕೊಂಡ್ರೆ ಯಜ್ಞ ಮಾಡಿದಷ್ಟು ಪುಣ್ಯ. ನಾಸ್ತಿ ಕಶ್ಚಿತ್ ಸ್ತ್ರೀಯ ಯಜ್ಞ. ಆದ್ದರಿಂದ ನಿನ್ನ ಗಂಡಂದಿರು ಚೆನ್ನಾಗಿ ನೋಡ್ತಾ ಇದ್ದಾರೆ, ನಿನ್ನನ್ನು ಪಾಲನೆ ಮಾಡ್ತಾರೆ. ವೀರಪತ್ನಿಯರು ಹಾಗೆ, ಅವರು ತಮ್ಮ ತಪಶಕ್ತಿಯನ್ನು ಬಳಸುವುದಿಲ್ಲ, ಯಾರಿಗೋ ಶಾಪ ಹಾಕೋದಿಲ್ಲ. ಗಂಡ ಮಾನುಷ ರೀತಿಯಿಂದ ಸೇಡು ತೀರಿಸ್ಕೊಳ್ತಾನೆ, ನೀನಿನ್ನೂ ಹೋಗಬಹುದು. ಆಮೇಲೆ ಇನ್ನೂ ಹೇಳ್ತೇನೆ ಕೇಳು. ಕ್ಷಮಾ ಸತ್ಯಂ, ಕ್ಷಮಾ ದಾನಂ, ಕ್ಷಮಾ ಧರ್ಮ, ಕ್ಷಮಾ ತಪಃ, ಕ್ಷಮಾವತಾಂ ಅಯಂ ಲೋಕಃ ಪರಲೋಕ ಕ್ಷಮಾವತಾಂ. ಕ್ಷಮೆ ಅನ್ನೋದು ಸತ್ಯ, ಕ್ಷಮೆ ಅನ್ನೋದೇ ಧರ್ಮ, ಕ್ಷಮೆ ಅನ್ನೋದೇ ದಾನ, ಕ್ಷಮ ಅನ್ನೋದೇ ತಪಸ್ಸು. ಬೇರೆಯವರ ತಪ್ಪನ್ನು ಸಹಿಸುವುದಿದೆಯಲ್ಲ, ಈ ಲೋಕದಲ್ಲಿ ನಿಮ್ಮನ್ನು ಗ್ರೇಟ್ ಆಗಿ ಮಾಡುತ್ತೆ. ನಿಮ್ಮ ಯಾವ ತಪ್ಪಿಲ್ಲದಿದ್ದರೂ ಅಪರಾಧವನ್ನು ತಾತ್ಕಾಲಿಕವಾಗಿ ಕ್ಷಮಿಸಿದರೆ ಒಳ್ಳೆ ಪುಣ್ಯ ಉಂಟು. ಪರಲೋಕ ಕ್ಷಮಾವತಾಂ.
ಆ ಲೋಕದಲ್ಲಿಯೂ ಕ್ಷಮೆ ಎನ್ನುವುದು ಸುಖವನ್ನು ನೀಡುತ್ತೆ. ಆದ್ದರಿಂದಾಗಿ ನೀನು ಹೋಗು ಅಂತ ಹೇಳಿ ಕಡೆಯಲ್ಲಿ ಒಂದು ಒಗಟು ನುಡಿದ. ಆ ಒಗಟು ಹೀಗಿದೆ: ದ್ವ್ಯಂಶಿನೋ ದ್ವಾದಶಾಂಗಸ್ಯ ಚತುರ್ವಿಂಶತಿ ಪರ್ವಣಃ ಷಟ್ಷಷ್ಟಿ ತ್ರಿಶತಾರಸ್ಯ ಮಾಸೋ ನ ಸ್ಯಾತ್ ಕ್ಷಮೀ ಭವೇತ್. ನೋಡು, 2 ಅಂಗಗಳಿವೆ, 12 ಭಾಗಗಳಿದೆ, 24 ಪುಟ್ಟ ಪುಟ್ಟ ರೀತಿಗಳಿದೆ, ಪರ್ವಗಳಿದೆ. ಈ ಚಕ್ರಕ್ಕೆ 366 ಕಡ್ಡಿಗಳಿದೆ. ಇದರಲ್ಲಿ 30 ಮಾತ್ರ ಉಳಿದಿದೆ ಎಂದ. ಅವನು ಯಾವುದ್ರ ಬಗ್ಗೆ ಹೇಳಿದ್ರು ಗೊತ್ತಾಯ್ತಲ್ಲ? ಕಾಲಚಕ್ರದ ಬಗ್ಗೆ. 360 ದಿನಗಳಿದೆ. ಆ 360 ದಿವಸಗಳನ್ನು 2 ಅಯನಗಳಲ್ಲಿ ವಿಭಾಗ ಮಾಡಿದ್ದಾರೆ. 6 ತಿಂಗಳು ದಕ್ಷಿಣಾಯನ, 6 ತಿಂಗಳು ಉತ್ತರಾಯಣ. ಆಮೇಲೆ ಅದನ್ನು ನೀವು ನೋಡಿದ್ರೆ ಚತುರ್ವಿಂಶತಿ ಪರ್ವಣ, ತಿಂಗಳೊಂದಕ್ಕೆ 2 ಪಕ್ಷ, ಶುಕ್ಲ ಪಕ್ಷ ಕೃಷ್ಣ ಪಕ್ಷ, 24 ಆಯಿತು. 24 ಮೈನ್ಯೂಟ್ ಡಿಫರೆನ್ಸ್ ಇದೆ. ಆಮೇಲೆ ಷಟ್ಷಷ್ಟಿ ತ್ರಿಶತಾರಸ್ಯ, ಈ ಕಾಲವೆಂಬ ಚಕ್ರಕ್ಕೆ 360 ಕಡ್ಡಿಗಳಿದೆ. ಅದು ಈಗಾಗಲೇ ಉರುಳಿದೆ, 30 ಕಡ್ಡಿ ಮಾತ್ರ ಇದೆ. ಈ ಚಕ್ರ ಪೂರ್ತಿ ತಿರುಗೋ ತನಕ ಒಂದು ಸ್ವಲ್ಪ ಸಹನೆ ಬೇಕು ಅಂದ. ಅವನು ಹೇಳಿದ್ದು ಅಲ್ಲಿ ಯಾರಿಗೂ ಅರ್ಥ ಆಗಲಿಲ್ಲ, ಅವಳಿಗೆ ಅರ್ಥ ಆಯಿತು. ಇಷ್ಟು ಹೇಳಿದ ಮೇಲೂ ದ್ರೌಪದಿ ಸಭೆಯಿಂದ ಹೊರಗಡೆ ಹೋಗಲಿಲ್ಲ, ಸಭೆಯಲ್ಲೇ ಇದ್ದು. ದುಃಖಂ ರೋಧಿ ಶಿವೈ ಭದ್ರೇ ದೀನಾತ್ವಂ ರಾಜ ಸಂಸದಿ ತಸ್ಮಾತ್ ತ್ವಮಪಿ ಶುಶ್ರೋಣಿ ಶೈಲು ಶಿವ ವಿಭಾಸಿನಃ. ಯಾಕಮ್ಮ ಇನ್ನೂ ಹೋಗಲಿಕ್ಕೆ ಮನಸ್ಸಿಲ್ವಾ? ಅಥವಾ ನಟಿಯೊಬ್ಬಳಿಗೆ ನಾಚಿಕೆ ಇರೋದಿಲ್ಲ? ನಟಿಯಂತೆ ಆದೆಯಾ ನೀನು? ಶೈಲೂಷಿ ಅಂದರೆ ನಟಿ, ನಟಿಯಂತೆ ಆದೆಯಾ ನೀನು? ನ್ಯಾಯ ನಿರ್ಣಯ ಆದ ಮೇಲೂ ಕೂಡ ಸಭೆಯಿಂದ ಹೊರಗಡೆ ಹೋಗ್ತಾ ಇಲ್ಲ ಅಲ್ವಾ? ತಪ್ಪಲ್ವ ಇದು ಅಂದ. ಸಿಟ್ಟು ಬಂತು ಅವಳಿಗೆ, ದ್ರೌಪದಿಗೆ. ಹಲ್ಲು ಮುಡಿ ಕಚ್ಚಿ ಉತ್ತರ ಹೇಳ್ತಾಳೆ: ಸತ್ಯ ಮುಕ್ತಂ ತ್ವಯಾ ವಿದ್ವನ್ ಶೈಲೂಷೀಂ ವಿದ್ಧಿ ಮಾಂ ಪುನಃ ಶೈಲೂಷ ಕಸ್ಯ ತಸ್ಯಾಹಂ ಯೇಷಾಂ ಜ್ಯೇಷ್ಠೋಕ್ಷಕೋ ವಿದಃ. ಜೂಜುಕೋರನ ಪತ್ನಿಯಾದ ಮೇಲೆ ನಟಿ ಆಗಲೇಬೇಕಾಗತ್ತೆ ಅಂತ ಟಾಂಟ್ ಅಂತಿರಲ್ಲ, ಇದೆ. ಹೌದು, ನಾನು ನಟಿಯೇ. ಯಾಕೆಂದ್ರೆ ನನ್ನ ಗಂಡ ಜೂಜುಕೋರ ಆದಮೇಲೆ ಇಂತಹ ಪರಿಸ್ಥಿತಿಗೆ ನಾನು ಇಳಿಲೇಬೇಕು. ಈ ರೀತಿ ಹೇಳಿ ತನ್ನ ಕಣ್ಣನ್ನು ಒರೆಸಿಕೊಂಡು ಸರಿಯ ಚದುರಿ ಹೋಗಿದ್ದ ಜಡೆಯನ್ನು ಕಟ್ಟಿಕೊಂಡು ಪಾಂಸುಕುಂಠಿತ ಸರವಾಂಗಿ ಗಜರಾಜ ವಧೂರಿವ ದುಃಖದಿಂದ ವಿರಾಟನನ್ನು ನೋಡಿ, ಎಲ್ಲರನ್ನು ನೋಡಿ ಹೊರಟು ಹೋದರು. ತಾಂತೆ ದೃಷ್ಟ್ವಾ ತಥಾ ಕೃಷ್ಣಾಂ ಕ್ಷಮಿಣೋ ಧರ್ಮಚಾರಿಣಃ. ಯಾರಿಗಾಗಿ ಪಾಂಡವರು ಎಲ್ಲವನ್ನ ಮಾಡಿದರೋ ಅಂತಹ ದ್ರೌಪದಿಗೆ ಸಮಸ್ಯೆ ಆದಾಗ ಸಮಯಂ ನಾತಿಮರ್ತಂತೆ ವೇಳಾಮಿವ ಮಹೋದಧಿ. ಸಮುದ್ರವೇ ಉಕ್ಕೇರಿದರೂ ತೀರವನ್ನು ಹೇಗೆ ದಾಟುವುದಿಲ್ಲವೋ ಅದರ ಮಿತಿಯಲ್ಲೇ ಅದು ಇರುತ್ತೋ ಹಾಗೆ ಇವರು ಕೂಡ ಸಮಯವನ್ನು ಕಾಯ್ದುಕೊಂಡಿದ್ದರು. ದ್ರೌಪದಿ ಅಲ್ಲಿ ಬಿಡಲಿಲ್ಲ, ಸುದೇಶ್ನೆ ಹತ್ರ ಬಂದು. ಸುದೇಶ್ನೆ ನೋಡಿದಳು, ಏನೂ ಗೊತ್ತಿರದವಳಂತೆ ಮಾತನಾಡಿದಳು. ಏನಿದು? ಪದ್ಮದಂತೆ ಇರುವ ಮೋರೆಯವಳು, ಚಂದದ ಹಲ್ಲು, ಚಂದದ ತುಟಿ, ಚಂದದ ಕಣ್ಣು, ಚಂದದ ಮೂಗಿರುವವಳು,
ಕಣ್ಣೀರು ಸುರಿಸ್ತಾ ಬರ್ತಾ ಇದೆಯಲ್ಲ. ಬಿಂಬೋಷ್ಠಂ ಕೃಷ್ಣ ತಾರಾಭ್ಯಾಂ ಅತ್ಯಂತ ರುಚಿರಪ್ರಭಂ ನಯನಾಭ್ಯಾಂ ಅಜಿಹ್ಮಾಭ್ಯಾಂ ಮುಖಂತೆ ಮುಂಚತೆ ಜಲಂ. ತೊಂಡೆ ತುಟಿ, ಕಪ್ಪು ಕಣ್ಣು, ಬಹಳ ಸೊಗಸಾದ ಅಗಲವಾದ ಕಣ್ಣು. ಅಂತಹ ಅಗಲವಾದ ಕಣ್ಣಿನಿಂದ ನೀರು ನಿಧಾನವಾಗಿ ತೊಟ್ಟಿಗ್ತಾ ಇದೆಯಲ್ಲ, ಏಕೆ? ಯಾರು ನಿನ್ನನ್ನು ಹೊಡೆದರು? ರಕ್ತ ಬರ್ತಾ ಇದೆ, ಏಕಾಗಿ ಅಳ್ತಾ ಇದ್ದಿ. ರಾಜ ನಿನಗೆ ಪ್ರಿಯರಾದವರ ಮೇಲೆ ಸಿಟ್ಟು ಮಾಡಿಕೊಂಡಿದ್ದಾನ? ನಿನಗೆ ಪ್ರಿಯರಾದವರು ನೇಣಿಗೆ ಹೋಗ್ತಾ ಇದ್ದಾರ? ಯಾಕಮ್ಮ ಅಳ್ತಾ ಇದ್ದಿ? ಸಿಟ್ಟು ಮಾಡಿಕೊಂಡು ದ್ರೌಪದಿ ಹೇಳಿದಳು, ಜಾನಂತಿ ನಾಮ ಪರ್ಕ್ಷಸಿ. ಎಲ್ಲ ಗೊತ್ತಿದ್ದು ಕೇಳ್ತಾ ಇದೆಯಲ್ವಾ? ನೀನೇ ತಾನೇ ನಿನ್ನೆ ಕಳುಹಿಸಿದ್ದು. ನಿನ್ನೆ ಅಲ್ಲ, ಬೆಳಗ್ಗೆ ನಾವು ಕಥೆ ಹೇಳಿದ್ದೇನೆ, ಅವರು ಹೇಳಿದ ಬೆಳಗ್ಗೆ. ನೀನೇ ತಾನೇ ಬೆಳಗ್ಗೆ ಕಳುಹಿಸಿದ್ದು. ನಿನ್ನ ಮೇಲೆ ಯಾರೂ ಕಣ್ಣು ಹಾಕೋದಿಲ್ಲ ಅಂತ ನೀನು ತಾನೇ ನನಗೆ ಆಣೆ ಮಾಡಿದ್ದು. ಕೀಚಕನ ಬಳಿಗೆ ಕಳುಹಿಸಿದ್ದು ನೀನೇ. ಯಜ್ಜೇವಂತಂ ಹನಿಷ್ಯಂತಿ ಯೇಷಾಂ ಆಗಸ್ಕರೋಹಿ ಸಹ. ಇಲ್ಲ, ನಾನು ಅವನಿಗೆ ಶಿಕ್ಷೆ ಕೊಡ್ತೇನೆ ಎಂದು ಸುದೇಶ್ನೆ. ಆಗ ದ್ರೌಪದಿ ಹೇಳಿದಳು, ನೀನು ಶಿಕ್ಷೆ ಕೊಡೋದು ಅಗತ್ಯ ಇಲ್ಲ. ಯಾಕೆ ಗೊತ್ತಾ? ಜಡ್ಜ್ಮೆಂಟ್ ಬಂದಾಗಿದೆ. ಇನ್ನು ಸ್ವಲ್ಪ ದಿವಸವೇ ಕೀಚಕ ಇರುವುದು. ನೀನೇನು ಶಿಕ್ಷೆ ಕೊಡುವುದು? ಭ್ರಾತು ಪ್ರಯಚ್ಛತ್ವರಿತ ಜೀವಶ್ರಾದ್ದಂ ತ್ವಮದ್ಯವೈ. ಈಗಲೇ ಬದುಕಿರುವಾಗ ಕೀಚಕನಿಗೆ ಶ್ರಾದ್ದ ಮಾಡಲಿಕ್ಕೆ ಎಲ್ಲ ತಯಾರಿ ಮಾಡಿಕೋ. ಇವತ್ತೇ ಮಾಡಿದ್ರೂ ತೊಂದರೆ ಇಲ್ಲ. ಸುದೃಷ್ಟಂ ಕುರುವೈ ಚೈನಂ ನಾಸೂನ್ ಮನ್ಯೇ ಧರಿಷ್ಯತಿ. ಕೊನೆಯ ಬಾರಿ ಕಣ್ಣ ತುಂಬ ನಿನ್ನ ತಮ್ಮನನ್ನು ನೋಡಿಬಿಡು, ಮತ್ತೆ ನೋಡಲಿಕ್ಕೆ ಅವನಿರೋದಿಲ್ಲ. ತೇಷಾಂ ಮಮ ಭರ್ತೃಣಾಂ ಪಂಚಾನಾಂ ಧರ್ಮಚಾರಿಣ. ನಾನು ಹೇಳಿದ್ದೆ ನನಗೆ 5 ಜನ ಗಂಡಂದಿರಿದ್ದಾರೆ ಅಂತ. ಅದರಲ್ಲಿ ಒಬ್ಬ ಇದ್ದಾನೆ, ಅವನು ಹೊಡೆದರೆ ನಿನ್ನ ತಮ್ಮ ಗುರುತಿಗೂ ಸಿಗೋದಿಲ್ಲ. ಅವನ ಮುಖ ನೋಡ್ಲಿಕ್ಕಾಗಲ್ಲ ನಿನಗೆ. ಈಗಲೇ ನೋಡ್ಕೊಂಡ್ಬಿಡು. ನೋಡ್ಕೊತೀನಿ ನಿನ್ನ ಅಂತ ಡೈಲಾಗ್ ಹೊಡಿತಾರಲ್ಲ, ಇವಳೇ ಹೋಗ್ಬಿಟ್ಟು ನೋಡ್ಕೊಂಡ್ಬಿಡು ನಿನ್ನ ತಮ್ಮನನ್ನ ಅಂತ. ನಿರ್ಮನುಷ್ಯ ಮಿಮಂ ಲೋಕಂ ಕುರ್ಯಾತ್ ವೃದ್ಧೋ ನಿಶಾಮಿಮಾಂ. ನನ್ನ ಎರಡನೆಯವನು ಬಯಸಿದರೆ ಈ ರಾತ್ರಿಯೇ ಇಡೀ ಪ್ರಪಂಚವನ್ನು ನಾಶ ಮಾಡಬಲ್ಲ. ಅವನಿಗೆ ಗೊತ್ತಾಗಿದೆ ನಿನ್ನ ತಮ್ಮ ನನ್ನನ್ನು ಕಾಲಿನಿಂದ ಒದ್ದಿದ್ದು. ಅವನಿನ್ನು ಬದುಕೋದಿಲ್ಲ. ಏಕಸ್ತು ಕುರುತೆ ಪಾಪಂ ಕಾಲ ಪಾಶವಶಂ ಗತಃ ನೀಚೇನ ಆತ್ಮಾಪರಾಧೇನ ಕುಲಂ ತೇನ ವಿನಶ್ಯತಿ. ಒಬ್ಬ ತಪ್ಪು ಮಾಡ್ತಾನೆ, ಆ ತಪ್ಪಿನ ಫಲವನ್ನು ಇಡೀ ಕುಲ ಉಣ್ಣುತ್ತೆ. ಸುದೇಶ್ನೆ ಹೀಗೆ ಹೇಳಿದಾಗ ಸುದೇಶ್ನೆಗೆ ಭಾರಿ ದುಃಖ ಆಯಿತು. ಅವಳು ಹೇಳಿದಳು, ದುಃಖ ಪಡಬೇಡ, ನೀನೇ ಸಾಯಿಸಿದ್ದವನನ್ನು. ಇದೋ ವ್ರತ ದೀಕ್ಷೆ ಇದು. ಅವನು ಸಾಯುವ ತನಕ ಈ ಮಾಲಿನಿ, ಅವಳ ಹೆಸರು ಮಾಲಿನಿ ತಾನೆ, ಈ ಮಾಲಿನಿ ನಚ ಸ್ನಾತಿ ನಚ ಸ್ನಾತಿ ನಪಾಂಸು ಪರಿಮಾರ್ಜತಿ. ಊಟ ಮಾಡೋದಿಲ್ಲ, ಅವನು ಸಾಯೋ ತನಕ ಸ್ನಾನ ಮಾಡೋದಿಲ್ಲ, ನನ್ನ ಮೇಲೆ ಮುಸುಗಿದ ಧೂಳನ್ನು ಒರೆಸಿಕೊಳ್ಳುವುದಿಲ್ಲ. ಸ್ನಾನ ಮಾಡದೆ ಕಾಯ್ತೇನೆ, ಅವನು ಸತ್ತ ಮೇಲೆ ಒಟ್ಟಿಗೆ ಸ್ನಾನ ಮಾಡ್ತೇನೆ. ದ್ರೌಪದಿ ಇಷ್ಟೊಂದು ಸ್ಟ್ರಿಕ್ಟ್ ಅಂತ ಹೇಳಿ ಮಹಾಭಾರತ ಓದಿದ್ರೆ ಗೊತ್ತಾಗುತ್ತೆ. ಇಲ್ಲಾಂದ್ರೆ ನಮಗೆ ಹೆಣ್ಣು ಕ್ಯಾರೆಕ್ಟರೆಲ್ಲ ಅಳೋದು ಅಂತಾನೆ ಲೆಕ್ಕ. ಅಳು ಎಲ್ಲ ಇಲ್ಲವೇ ಇಲ್ಲ. ಕಿಮರ್ಥಂ ದರ್ಶನಂ ಪ್ರಾಪ್ತ ಕೀಚಕೇನ ದುರಾತ್ಮನ. ಆಗ ಜನಮೇಜಯ ಕೇಳಿದ, ಸ್ವಾಮಿ ಒಂದು ಪ್ರಶ್ನೆಯಿಂದ ವೈಶಂಪಾಯನರಿಗೆ. ಏನು ಅಂದರು? ಅಲ್ಲ, ನಮ್ಮ ಮುತ್ತಜ್ಜಿ ಒಳ್ಳೆ ತಪಸ್ವಿನಿ. ಮುತ್ತಜ್ಜಿ ತಾನೆ, ನಮ್ಮ ಮುತ್ತಜ್ಜಿ ಒಳ್ಳೆ ತಪಸ್ವಿನಿ.
ಯಾಕೆ ಕೊಲ್ಲಲಿಲ್ಲ? ಶಾಪ ಹಾಕಿ ಸುಟ್ಟು ಹೋಗು ಅಂತ ಹೇಳಿ ಇದ್ದಿದ್ರೆ ಸುಟ್ಟು ಹೋಗ್ತಾ ಇದ್ದ ಅವನು. ನಿನಗೆ ಲಕ್ವ ಹೊಡಿಲಿ ಅಂತ ಹೇಳಿದ್ರೆ ಕೀಚಕನಿಗೆ ಲಕ್ವ ಹೊಡಿತಾ ಇತ್ತು. ಅಂತಹ ತಪಸ್ವಿನಿ ಏಕೆ ತನ್ನ ತಪಸ್ಸನ್ನು ಬಳಸಲಿಲ್ಲ? ಆಗ ವೈಶಂಪಾಯನರು ಹೇಳುತ್ತಾರೆ, ನೋಡು, ಕೀಚಕ ಅತ್ಯಂತ ನೀಚ, ಅವನನ್ನ ಕೊಲ್ಲೋದು ಸರಿಯೇ. ಗಂಡ ಇಲ್ಲದೇ ಇದ್ದಾಗ, ಇಲ್ಲವೇ ಗಂಡನ ಅನುಮತಿ ಪಡೆದಿದ್ದಾಗ ತಪೋಬಲದಿಂದ ಕೊಲ್ತಾ ಇದ್ದಿದ್ದು. ಗಂಡನ ಅನುಮತಿ ಇಲ್ಲ, ಆದ್ದರಿಂದಾಗಿ ಅವನೇನು ಮಾಡಿದ, ಅವಳೇನು ಮಾಡಿದಳು, ಕೊಲ್ಲಲಿಲ್ಲ. ಮಧ್ವಾಚಾರ್ಯರು ಅವರ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ಕೃಷ್ಣಾಚ ಪಾಂಡವಾಶ್ಚೈವ ತಪೋವೃದ್ಧಿಮಭೀಪ್ಸವಃ ತಪಸಾ ನೈವ ಧರ್ಷಂತಿ ತೇನ ಜೀವಂತಿ ತೇ ಸುತಾಃ. ನಾವು ಶಾಪ ಕೊಟ್ಟರೆ ತಪಸ್ಸು ಕ್ಷೀಣ ಆಗುತ್ತೆ. ಆ ತಪಸ್ಸನ್ನ ದೇವರ ತಿಳಿವಿಗಾಗಿ ಬಳಸಬೇಕು, ಭಕ್ತಿಯಿಂದ ಎತ್ತರಕ್ಕೆ ಏರಬೇಕು. ಅದಕ್ಕಾಗಿ ತಪಸ್ಸಿರಬೇಕೇ ವಿನಃ ಕ್ಷುಲ್ಲಕವಾದ ಲೌಕಿಕವಾದ ಕಾಮನೆಗಳನ್ನು ತೀರಿಸಿಕೊಳ್ಳಲಿಕ್ಕೆ ಇರಬಾರದು. ಹೀಗಾಗಿ ಸಾಧನೆ ಮಾಡುವ ಶಕ್ತಿ ಇತ್ತು ಅಂದರೆ ಅದನ್ನು ಬಳಸ್ಕೊಳ್ಳಿಕ್ಕೆ ತಪಸ್ಸನ್ನು ಬಳಸಬೇಕು. ಇಲ್ಲವೇ ಅತೀಂದ್ರಿಯವಾದ ಶಕ್ತಿ ಬರಬೇಕು ಅಂತ ತಪಸ್ಸನ್ನು ಬಳಸಬಾರದು. ಆ ಸಿದ್ಧಿಗಳೆಲ್ಲ ಬಂಧಕ. ಹೀಗೆ ಮಾಡಿದೆವು, ನೋಡಿದ ಕೂಡಲೇ ಹೇಳಿಬಿಟ್ಟೆವು, ಅವರ ಭವಿಷ್ಯ ಗೊತ್ತಾಯಿತು, ಇವುಗಳೆಲ್ಲ ತಪಸ್ಸು ನಾಶ ಆಗ್ತಾ ಹೋಗುತ್ತೆ. ಅದರಿಂದಾಗಿ ಅದರಲ್ಲೆಲ್ಲ ಬಳಸಬೇಡಿ ಅಂತ ಹೇಳ್ತಾರೆ. ಏನು ಪವಾಡಗಳು ಅಂತ ಇವತ್ತೇನು ಕರೀತಾರೆ, ಆ ಶಕ್ತಿ ಪ್ರದರ್ಶನಕ್ಕೆಲ್ಲ ತೊಡಗಬೇಡಿ. ಅಂತರಾಯಾನ್ ವದಂತ್ಯೇತಾನ್ ಅಂತಾನೆ ಕೃಷ್ಣ ಉದ್ಧವ ಗೀತೆಯಲ್ಲಿ. ಇದೆಲ್ಲ ಅಡ್ಡಿ ತಪಸ್ಸಿಗೆ. ಅದರಿಂದ ಹೆಚ್ಚು ಪವಾಡಗಳನ್ನು ಒಬ್ಬ ಮಾಡಲಿಕ್ಕೆ ಹೋಗಬಾರದು. ಯಾಕೆ ಅಂದರೆ ತಪಸ್ಸು ಸೋರಿ ಹೋಗ್ತಾ ಇರುತ್ತೆ. ಅದನ್ನು ಕೇಂದ್ರೀಕರಿಸಬೇಕಾದಲ್ಲಿ ಕೇಂದ್ರೀಕರಿಸಬೇಕಾಗತ್ತೆ. ದೇವರೇನಾದರೂ ಹೇಳಿದರೆ ಇವ್ರಿಗಿಂಥದನ್ನು ಕೊಡು ಅಂದರೆ ಕೊಡಬೇಕು ಅಷ್ಟೆ. ದೇವರು ಹೇಳದಿದ್ದರೆ ಲೋಕದಲ್ಲಿ ತನ್ನ ಕೀರ್ತಿಗಾಗಿ ಯಾವುದೇ ಪವಾಡಗಳನ್ನು ಮಾಡೋದಿಲ್ಲ ಸಾಧಕರು, ಸಜ್ಜನರು. ಆ ಕಾರಣದಿಂದ ಅವನು ಆ ರೀತಿ ಮಾಡಿದ್ದು. ಇನ್ನು ಕೀಚಕ ಯಾರು ಅಂತಂದರೆ ಅವನು ಬಾಣ ಅಂತ ಒಬ್ಬ ಅಸುರ. ಇಬ್ಬರು ಬಾಣರಿದ್ದಾರೆ. ಹೇಗೆ ಇಬ್ಬರು ಬಲಿ ಇದ್ದಾರೋ ಹಾಗೆ ಇಬ್ಬರು ಬಾಣರಿದ್ದಾರೆ. ಒಬ್ಬ ಬಾಣ ಒಳ್ಳೆಯವನು, ಇನ್ನೊಬ್ಬ ಬಾಣ ಕೆಟ್ಟವನು. ಕೆಲವೊಮ್ಮೆ ಇಬ್ಬರು ಒಂದು ದೇಹದಲ್ಲಿರ್ತಾರೆ. ಅದೇ ರೀತಿ ಇಬ್ಬರು ಬಲಿ ಇದ್ದಾರೆ. ಒಬ್ಬ ಕೆಟ್ಟವನು, ಇನ್ನೊಬ್ಬ ಒಳ್ಳೆಯವನು, ಪ್ರಹ್ಲಾದನ ಮೊಮ್ಮಗ, ವಿರೋಚನನ ಮಗ. ಅವರಿಬ್ಬರು ಒಂದು ದೇಹದಲ್ಲಿರ್ತಾರೆ ಕೆಲವೊಮ್ಮೆ. ಆ ರೀತಿ ಕೆಟ್ಟ ಬಾಣ ಇದ್ದಾನಲ್ಲ ಅವನೇ ಕೀಚಕನಾಗಿ ಬಂದದ್ದು. ಕೀಚಕ ಬಹಳ ಪರಾಕ್ರಮಿ. ಕೀಚಕ ಇದ್ದದ್ರಿಂದ ಯಾರೂ ಕೂಡ ದಾಳಿ ಮಾಡಲಿಲ್ಲ ಮತ್ಸ್ಯ ದೇಶದ ಮೇಲೆ. ಆ ಒಂದು ಲಾಭ ಇದೆ. ಕೀಚಕ ಸತ್ತು ಹೋದರೆ, ಕೀಚಕನಿಗೆ ಗದರಿಸಿದರೆ ನನ್ನನ್ನೇ ನಾಶ ಮಾಡ್ತಾನೆ. ಇದು ವಿರಾಟನ ಭಯ ಆಗಿತ್ತು. ಅದರಿಂದಾಗಿ ಅನ್ಯಾಯ ಮಾಡಿದ್ದಾನೆ ಅಂತ ಗೊತ್ತಾದರೂ ಸುಮ್ಮನೆ ಇದ್ದ. ದ್ರೌಪದಿ ನಶಶಾಪೈನಂ ಯಸ್ಮಾತ್ ತದ್ ಗದತಶ್ರುನು. ದ್ರೌಪದಿ ಯಾಕೆ ಕೊಲ್ಲಲಿಲ್ಲ? ಯಾಕೆ ಕೊಲ್ಲಲಿಲ್ಲ ಅಂದರೆ ಭ್ರಾತೃಣಾಂ ಮತಮಾಜ್ಞಾಯ ಕ್ಷಮಿಣಾಂ ಧರ್ಮಚಾರಿಣಾಂ. ಗಂಡನ ಅಭಿಪ್ರಾಯ ಏನು? ದ್ರೌಪದಿಯನ್ನ ಮನುಷ್ಯರ ರೀತಿಯಲ್ಲಿ ಗುದ್ದಿ ಗುದ್ದಿ ಕೊಲ್ಲಬೇಕು ಅಂತ. ತಪಸ್ಸನ್ನು ವ್ಯಯ ಮಾಡಬಾರದು. ಇದು ಭೀಮಸೇನನ ಅಭಿಪ್ರಾಯ, ಧರ್ಮರಾಜನ ಅಭಿಪ್ರಾಯ. ಅದನ್ನು ನಾವ್ಯಾಕೆ ಹಾಳು ಮಾಡಬೇಕು ಅಂತ ಅವಳು ಎಷ್ಟೇ ದುಃಖ ಆದರೂ ಸಹಿಸಿಕೊಂಡಿದ್ದು. ಈಗ ನೀರಿನ ಮೇಲೆ ನಡೆಯುವ ಶಕ್ತಿ ಬಂದರೆ ನೀವು ನಡೀತೀರಾ, ನಡೆಯಲ್ವಾ? ನಡಿಬಾರದು ಅಂತಾರೆ. ಯಾಕೆ ಅಂದರೆ ದೋಣಿಯಿಂದಲೂ ಆ ಕೆಲಸ ಆಗುತ್ತೆ. ಯಾಕೆ ನಡಿಬೇಕು?
ವೇಗವಾಗಿ ನಿಮಗೆ ಹಾರುವ ಶಕ್ತಿ ಬರುತ್ತೆ. ಆ ಶಕ್ತಿಯನ್ನು ಅಲ್ಲಿ ಬಳಸಬೇಡಿ. ದೇವರ ಕ್ರಿಯೆಯಲ್ಲಿ ತೊಡಗಿ. ಯಾಕೆ ಗೊತ್ತಾ? ಇಲ್ಲಿ ತಪಸ್ಸು ನಿಮ್ಮನ್ನು 4 ಜನ ಬಹಳ ಗೌರವಿಸಿ ಬಿಡ್ತಾರೆ, ನಿಮಗೆ ಸ್ಮಾರಕ ಕಟ್ತಾರೆ, ನಮ್ಮ ಬಯಕೆಯನ್ನು ಈಡೇರಿಸಿಕೊಳ್ಬೇಕು ಅಂತ ನಿಮ್ಮ ಬೆನ್ನ ಹಿಂದೆನೇ ಇರ್ತಾರೆ. ಆದರೆ ಅದರ ಪರಿಣಾಮ ಜ್ಞಾನದಲ್ಲಿ ಕೊನೆ ಆಗಲ್ಲ. ಕೆಲವೊಂದು ಸಿದ್ಧಿಗಳು ಬಂದ್ಬಿಡತ್ತೆ, ನೋಡಿದ ಕೂಡಲೇ ಎಲ್ಲವನ್ನ ಹೇಳುವ ಸಿದ್ಧಿ ಬಂದ್ಬಿಡುತ್ತೆ. ತಗೊಂಡೇನು ಮಾಡೋಣ? ಎದುರುಗಡೆ ವ್ಯಕ್ತಿಯೊಬ್ಬನನ್ನು ನೋಡಿದರೆ ಅವನ ಹಿಂದಿನದ್ದು ಮುಂದಿನದ್ದು ಎಲ್ಲ ಗೊತ್ತಾಗಿ ನನಗೇನು ಪ್ರಯೋಜನ? ಜನಕ್ಕೆ ಬಹಳ ಇಷ್ಟ ಈ ಥರದ್ದೆಲ್ಲ. ಅವರ ಭವಿಷ್ಯತ್ತನ್ನು ಕೇಳಲಿಕ್ಕೆ ಸಾಲುಗಟ್ಟಿ ನಿಂತು ಬಿಡುತ್ತಾರೆ. ಅವರು ಇವರನ್ನ ಮೆರೆಸ್ತಾರೆ, ಆದರೆ ಅಂತಿಮ ಪ್ರಯೋಜನ ಉಂಟಾ? ತಪಸ್ಸಿಗೆ ತೊಂದರೆ ಆಗುತ್ತೆ, ಜ್ಞಾನಕ್ಕೆ ಅಡ್ಡಿಯಾಗುತ್ತೆ. ಅದು ತಗೊಂಡೇನು ಮಾಡು? ಅದರಿಂದಾಗಿ ಕ್ಷರತೀತಿ ತಪ ಕ್ರೋಧ ಋಷಯೋ ನಶಪಂತಿ. ಋಷಿಗಳು ಯದ್ವಾ ತದ್ವಾ ಶಾಪ ಕೊಡೋದಿಲ್ಲ. ಅದಕ್ಕಾಗಿ ದೇವರನ್ನು ಪ್ರಾರ್ಥನೆ ಮಾಡ್ತಾರೆ, ದೇವರೇ ಬಾ ನೀನು ಅಂತ. ಶಾಪ ಹಾಕುವಲ್ಲ ಅವರು. ರಾಕ್ಷಸರಿಗೆ ತೊಂದರೆ ಮಾಡೋದು ಶಾಪ ಹಾಕೋದಿಲ್ಲ, ಅದು ಗೊತ್ತು ಅವಳಿಗೆ. ಮತ್ತೆ ಗಂಡಂದಿರ ಮನೋಭಾವ ಗೊತ್ತು. ಅದರಿಂದಾಗಿ ನಾಶಪತ್ತಂ ವಿಶಾಲಾಕ್ಷಿ ಶದ್ವಿ ಶಕ್ತಾಪಿ ಭಾರತ. ಪಾಂಡವರಿಗೆ ಒಳಗಡೆಯೇ ವಿಪರೀತವಾದ ದುಃಖ. ಇಷ್ಟ ಆಗಿದ್ದರಿಂದ ಆಗಲಿಲ್ಲ. ಸರಿ, ಅಲ್ಲಿ ಕಥೆ ಮುಂದುವರಿಯುತ್ತೆ. ಸುದೇಶ್ನಿಗೆ ಹೇಳಿ ನಾನು ಹೊರಡುತ್ತೇನೆ ಅಂತ ಹೇಳಿ ಹೊರಟು. ಅವತ್ತು ರಾತ್ರಿ ಆಯಿತು. ಸಾ ವೈ ಮಹಾನ್ ಸಂಪ್ರಾಪ್ಯ ಭೀಮಸೇನಂ ಶುಚಿಸ್ಮಿತ. ಭೀಮಸೇನನ ಬಳಿಗೆ ಹೋಗಿ ಅವನು ಮಲಗಿದ್ದ. ಪರಿಸ್ಪೃಶ್ಯತ ಪಾಣಿಭ್ಯಾಂ ಪತಿಂ ಸುಪ್ತಮಬೋಧಯತ್. ಮಲಗಿದ್ದಾಗ ತನ್ನ ಮೃದುವಾದ ಕೈನಿಂದ ಮುಟ್ಟಿ ಹೀಗೆ ಅಲುಗಿಸಿದಳು. ಭೀಮಸೇನ ಕಣ್ಮುಚ್ಚಿದ್ದ, ನಿದ್ರೆಯನ್ನು ಮಾಡಿರಲಿಲ್ಲ. ಕಣ್ ತೆಗೆದ. ಕ್ಷೌಮಾವದಾತೆ ಶಯನೆ ಶಯಾನಂ ವೃಷಭೇಕ್ಷಣಂ. ಒಳ್ಳೆಯ ಹಾಸುಗೆಯಲ್ಲೇ ಮಲಗಿದ್ದ ಅವನು. ಭೀಮನನ್ನು ಎಬ್ಬಿಸಿದಳು. ಏಳು ಭೀಮಸೇನ, ಏಕೆ ಸತ್ತಂತೆ ಮಲಗಿರುವೆ ಅಂತ ಹೇಳಿದಾಗ ಎದ್ದ. ಭೀಮಸೇನ ಕೇಳಿದ, ಕೇನಾಸ್ಯರ್ಥೇನ ಸಂಪ್ರಾಪ್ತ ತ್ವರಿತೇನ ಮಮಾಂತಿಕಂ. ಯಾಕೆ ಬಂದದ್ದು ದ್ರೌಪದಿ ನನ್ನ ಹತ್ತಿರ ಅಂದ. ನತೇ ಪ್ರಕೃತಿಮಾನ್ ವರ್ಣಃ ಕೃಷಾತ್ಮಭಿಲಕ್ಷತೆ. ನಿನ್ನ ಬಣ್ಣ ಮಾಸಿದಂತಿದೆ, ನಿನ್ನ ಮೋರೆ ಪೇಲವವಾಗಿದೆ. ಬಂದದ್ದು ಏಕೆ? ಸಾ ಲಜ್ಜಮಾನ ಭೀತಾಚ ಅಧೋಮುಖ ಮುಖಿ ತತಃ. ನಾಚಿಕೆಯಾಯಿತು ಅವಳಿಗೆ. ತಲೆ ತಗ್ಗಿಸಿದಳು, ಏನೂ ಮಾತಾಡಲಿಲ್ಲ. ಕಣ್ಣಿನಲ್ಲಿ ನೀರು ತುಂಬಿತ್ತು. ಭೀಮ ಅವನು ಗೊತ್ತಿದೆ, ಆದರೆ ಇವಳ ಬಾಯಿಂದ ಎಲ್ಲ ಕೇಳಬೇಕು ಅಂತ. ಅರ್ಧ ನೋಡಿದಾನೆ, ಇನ್ನು ಅರ್ಧ ಏನಾಗಿದೆ ಅಂತ ಆಗಬೇಕು. ಅವನು ಹೇಳ್ತಾನೆ, ಹೇಳು ಏನಾಗಿದೆ ಅಂತ ಹೇಳು, ನಿನ್ನಂತ ಅವರು ಅಳಬಾರದು ಅಂತ. ಅದಕ್ಕೆ ದ್ರೌಪದಿ ಹೇಳ್ತಾಳೆ, ಅಶೋಚ್ಯತಾ ಕೃತಸ್ಥಸ್ಯ ಯಸ್ಯ ಭರ್ತ ಯುಧಿಷ್ಠಿರಃ. ಯುಧಿಷ್ಠಿರನಂತಹ ಒಬ್ಬ ಗಂಡ ಇದ್ರೆ ಯಾವ ಹೆಂಡತಿ ಆದರೂ ಅಳ್ಳೇಬೇಕು. ಅಶೋಚ್ಯತಾ ಕೃತಸ್ಥಸ್ಯ ಯಸ್ಯ ಭರ್ತ ಯುಧಿಷ್ಠಿರಃ ಜಾನನ್ ಸರ್ವಾಣಿ ದುಃಖಾನಿ ಕಿಮ್ಮಾಂ ಭೀಮಾನು ಪೃಚ್ಛಸಿ. ಏನು ಭೀಮ, ನಿನಗೇನು ಗೊತ್ತೇ ಇಲ್ವಾ? ನಾನೇ ಎಲ್ಲವನ್ನು ಹೇಳಬೇಕಾ?
ಅವತ್ತು ಸುಮಾರು 13 ವರ್ಷದ ಹಿಂದೆ ಪ್ರಾತಿಕಾಮಿ ದುರ್ಯೋಧನನ ಸಾರಥಿ ದರದರನೆ ಎಳ್ಕೊಂಡು ಬಂದ, ಜುಟ್ಟು ಹಿಡ್ಕೊಂಡು. ಅದೇ ನೋವು ಇನ್ನೂ ನನಗೆ ಮಾಗಿಲ್ಲ. ಹಸ್ತಿನಪುರದಲ್ಲಿ ಆದ ಅವಮಾನ, ದುಶ್ಯಾಸನ ಹಿಡಿದು ಎಳ್ಕೊಂಡು ಬಂದ. ಪ್ರಾತಿಕಾಮಿ ಅಲ್ಲ, ದುಶ್ಯಾಸನ ಹಿಡಿದು ಎಳ್ಕೊಂಡು ಬಂದ. ಅವಾಗ ಇನ್ನೂ ಆಗಿಲ್ಲ ನನಗೆ ನೋವು. ಆ ನೋವು ಇನ್ನೂ ಆಗಿಲ್ಲ. ನೀನು ಬದುಕಿರಬೇಕಾದ್ರೆ ತಲೆಗೂದಲನ್ನು ನಿನ್ನೆದುರುಗಡೆ ಹಿಡಿದು ಎಳೆದ. ಪಾರ್ಥಿವಸ್ಯ ಸುತಾನಾಮ ಕಾನು ಜೀವೇತ ಮಾದೃಶಿ. ಒಬ್ಬ ರಾಜನ ಮಗಳಾಗಿದ್ದು, ಒಬ್ಬ ರಾಜನ ಹೆಂಡತಿಯಾಗಿದ್ದು, ಹಸ್ತಿನಪುರದಲ್ಲಿ ಇಂದ್ರಪ್ರಸ್ಥದಲ್ಲಿ ಧನಾಧ್ಯಕ್ಷೆಯಾಗಿ ಕೆಲಸ ಮಾಡಿದ. ಅಂದರೆ ಇವತ್ತು ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ತರಹ ಫೈನಾನ್ಸ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ. ಯಾರು ತಾನೇ ಆ ಅವಮಾನವನ್ನು ಸಹಿಸುತ್ತಾರೆ? ಒಂದು ಹೆಣ್ಣು ಎಷ್ಟೇ ದೊಡ್ಡ ಪೊಸಿಷನ್ನಲ್ಲಿ ಇದ್ರೂ ಕೂಡ ಸೆಕ್ಯೂರಿಟಿ ಇಲ್ಲ ಅವಳ ಲೈಫಿಗೆ ಅಂದರೆ ಅದಕ್ಕೆ ಅರ್ಥ ಉಂಟಾ? ವನವಾಸ ಗತಾಯಾಚ ಸೈಂಧವೇನ ದುರಾತ್ಮನ. ಅಲ್ಲಿ ಹೋದ ಮೇಲೆ ಕಾಡಿಗೆ ಬಂದಾಗ ಜಯದ್ರಥ ನನ್ನನ್ನು ಹಿಡಿದು ಎಳೆದ. ಅದಾದ ಮೇಲೆ ಕಾಲ್ನಡಿಗೆಯಲ್ಲಿ ಇಡೀ ದೇಶವನ್ನು ಸುತ್ತಿದೆ. ದುರ್ಗಾನ್ ಶ್ವಾಪದ ಸಂಕೀರ್ಣಾನ್ ತ್ವಯಿ ಜೀವತಿ ಭಾರತ. ಕ್ರೂರ ಮೃಗಗಳಿರುವ ಅರಣ್ಯದಲ್ಲಿ ಕಳೆದೆ. ಈ ಪಟ್ಟಣಕ್ಕೆ ಬಂದೆ. ನನಗಿಂತ ಯೋಗ್ಯತೆಯಲ್ಲಿ ಚಿಕ್ಕವಳಾದ ಸುದೇಶ್ನೆಯ ಸೇವೆ ಮಾಡಿದೆ ನಾನು. ಗೋಶೀರ್ಷಕಂ ಪದ್ಮಕಂಚ ಹರಿಶ್ಯಾಮಂಚ ಚಂದನಂ. ಎಲ್ಲವನ್ನ ಗಂಧವನ್ನ ತೇದು ತೇದು ನಿತ್ಯಂ ಪಿಂಕ್ಷೆ ವಿರಾಟಸ್ಯ ತ್ವಯಿ ಜೀವತಿ ಪಾಂಡವ. ನಿತ್ಯವೂ ಕೂಡ ಪಿಂಕ್ಷೆ ಗಂಧವನ್ನು ತೇಯ್ತಾ ಇದ್ದೇನೆ. ನೋಡು ಕೈಗಳನ್ನು. ಮತ್ಸ್ಯರಾಜ ಸಮಕ್ಷಂಚ ತಸ್ಯ ಧೂರ್ತಸ್ಯ ಪಶ್ಯತಃ. ನೀವೆಲ್ಲರೂ ನೋಡ್ತಾ ಇರುವಾಗ ಕೀಚಕ ನನ್ನನ್ನು ಕಾಲಿನಿಂದ ಒದ್ದ. ಅಗ್ನಿಕುಂಡ ಸಮುದ್ಭೂತ ನೋರ್ವ್ಯಾಂ ಜಾತು ಚರಾಮಿ ಭೋಹೋ. ನಾನು ಅಂತಿಂತವಳಲ್ಲ, ಬೆಂಕಿಯ ಮಗಳು, ಬೆಂಕಿಯಿಂದ ಮೂಡಿ ಬಂದವಳು. ಇಷ್ಟು ದುಃಖವನ್ನು ಅನುಭವಿಸಬೇಕಾ ನಾನು? ನೀನು ಕೀಚಕನನ್ನು ಕೊಲ್ಲದಿದ್ದರೆ ನಾನು ವಿಷ ಕುಡಿತೇನೆ ಅಥವಾ ಬೆಂಕಿ ಹಚ್ಚಿಕೊಳ್ಳುತ್ತೇನೆ. ಆತ್ಮಾನಂ ನಾಶಯಿಷ್ಯಾಮಿ ವೃಕ್ಷವಾರುಷ್ಯವಾವನೆ. ಕಾಡಿನಲ್ಲಿ ಮರದಿಂದ ಜಿಗಿದು ಸಾಯ್ತೇನೆ. ನಾನು ಸೈರಂಧ್ರಿ ವೇಷವನ್ನು ಹಾಕಿದೆ. ಯಾವುದೇ ಹೆಣ್ಣು ವೃತ್ತಿಗಾಗಿ ಏನನ್ನಾದರೂ ಅದು ಮರ್ಯಾದೆಯಿಂದ ಕೂಡಿದ ವೃತ್ತಿಯಾಗಿದ್ದರೆ ಅಲ್ಲಿರುವ ಯಾವಳನ್ನೇ ಆಗಲಿ ಪೀಡಿಸಬಾರದು. ಕೀಚಕನಿಗೆ ಅದರ ಅರಿವಿಲ್ಲ. ಅವನು ಮಾಡಿದ ಕೆಲಸವನ್ನು ಪ್ರತಿಭಟನೆ ಮಾಡೋ ತಾಕತ್ತಿಲ್ಲದ ರಾಜ. ನೀವು ಕೂಡ ನೋಡಿಕೊಂಡು ಸುಮ್ಮನೆ ಇದ್ರಿ. ಇಂತಹ ಪುರುಷನಿರುವಾಗ ನಾನು ಬಾಳಬೇಕಾ? ಕಾಲೇನೇವ ಫಲಂ ಪಕ್ವಂ ಹೃದಯಮ್ಮೇ ವಿಧೀರ್ಯತೆ. ಇದು ಯಾವುದೂ ಕೂಡ ಯುಧಿಷ್ಠಿರನಿಗೆ ಗೊತ್ತಾಗಬಾರದು. ನೀನೇ ಕೊಲ್ಲಬೇಕು. ಯಾಕೆ ಅಂದರೆ ಯುಧಿಷ್ಠಿರ ಇನ್ನೂ 1 ತಿಂಗಳಾಗಲಿ ಅಂತಾನು. ಅದು ಯಾವತ್ತೂ ಆಗೋದಿಲ್ಲ. ನೀನು ಹೋಗಬೇಕು. ಕೀಚಕ ಶರ್ವರೀಂ ಇಷ್ಟ ನಾಹಂ ಜೀವಿತು ಉತ್ಸಹೇ. ಅವನು 2ನೆಯ ಸೂರ್ಯೋದಯವನ್ನು ನೋಡಿದರೆ ನಾನು ಬದುಕಿರಲ್ಲ. ಸೂರ್ಯ ಉದಯಿಸಬೇಕು, ಅದನ್ನು ನೋಡಲಿಕ್ಕೆ ಕೀಚಕ ಇರಬಾರದು. ಗೋಹಿ ರಾಜ್ಯಂ ಪರಿತ್ಯಜ್ಯ ಸಪುತ್ರ ಪಶು ಬಾಂಧವಂ ಪ್ರವ್ರಜೇತ ಮಹಾರಣ್ಯಂ ಅಜಿನೈಷ್ ಪರಿವಾರಿತಃ. ನೀನು ಪ್ರಚೋದನೆ ಮಾಡದೇ ಇದ್ದಿದ್ರೆ, ನಾನು ಪ್ರಚೋದನೆ ಮಾಡದೇ ಇದ್ದರೆ ಧರ್ಮರಾಜ ಕಾಡಿನಲ್ಲೇ ಇದ್ದು ಬಿಡುತ್ತಿದ್ದ. ಅವನು ರಾಜ್ಯಕ್ಕಾಗಿ ಪ್ರಯತ್ನವನ್ನೇ ಪಡ್ತಾ ಇರಲಿಲ್ಲ. ಬೇಕಾ ಇಂತಹ ರಾಜ? ಅಸಂತುಷ್ಟೋ ದ್ವಿಜೋ ನಷ್ಟ ಸಂತುಷ್ಟಶ್ಚ ಮಹೀಪತಿ ಅಂತ. ತೃಪ್ತಿ ಇರದಿದ್ದರೆ ಬ್ರಾಹ್ಮಣ ಕೆಟ್ಟ ಹಾಗೆ. ಯಾಕೆ ಅಂದರೆ ಜ್ಞಾನದಲ್ಲಿ ಪ್ರವೃತ್ತನಾಗಲಿಕ್ಕೆ ಆಗೋದೇ ಇಲ್ಲ. ನೆಮ್ಮದಿಯಿಂದ ಓದಲಿಕ್ಕಾಗೋಲ್ಲ. ಯಾಕೆಂದರೆ
ಅಲ್ಲಿ ಹೋಗಬೇಕಿತ್ತು, ನನಗೆ ಇಲ್ಲಿ ಹೋಗಬೇಕಿತ್ತು ಅದು ಶುರುವಾಗುತ್ತೆ. ಅದಕ್ಕೆ ಅಸಂತುಷ್ಟೋ ದ್ವಿಜೋ ನಷ್ಟ, ತಣಿಯದ ಬ್ರಾಹ್ಮಣ ಕೆಡ್ತಾನೆ. ಸಾಕು ನನಗಿಷ್ಟು, ಹೀಗೆ ನಾನು ಬಾಳಬಲ್ಲೆ ಅಂತಂದರೆ ಬ್ರಾಹ್ಮಣ ಉದ್ಧಾರ ಆಗ್ತಾನೆ. ಸಂತುಷ್ಟಶ್ಚ ಮಹೀಪತಿ, ರಾಜನಿಗೆ ಯಾವತ್ತೂ ತೃಪ್ತಿ ಇರಬಾರದು. ಈ ಎಕಾನಮಿ ಚೆನ್ನಾಗಿದೆ, ಹೀಗೆ ಇಟ್ಬಿಡೋಣ ಅಂತ ರಾಜ ಹೇಳಿದರೆ ಆ ರಾಜ್ಯ ಕೆಡುತ್ತೆ. ರಾಜನಿಗೆ ರಾಜ್ಯ ದಾಹ ಇರಬೇಕು, ಬ್ರಾಹ್ಮಣನಿಗೆ ಇರಬಾರದು. ಅತ್ಯಂತ ವಿರುದ್ಧವಾದ ದಿಕ್ಕಿನಲ್ಲಿ ಬ್ರಾಹ್ಮಣರು ಕ್ಷತ್ರಿಯರು ಇದ್ದರೂ ಕೂಡ ಇಬ್ಬರು ಒಟ್ಟಿಗೆ ಇರುವುದು. ಆಳುವವನಿಗೆ ಅರಿವಿನ ಸಹಾಯ ಬೇಕು. ಇದು ತತ್ವವಾಗಿತ್ತು. ಹೀಗಾಗಿ ಬ್ರಾಹ್ಮಣನಂತೆ ಧರ್ಮರಾಜ ತೃಪ್ತ, ಕಾಡಿನಲ್ಲೇ ಆರಾಮವಾಗಿ ಋಷಿಗಳ ಹತ್ರ ಪ್ರಶ್ನೆ ಕೇಳ್ಕೊಂಡು ನಿಂತುಬಿಡ್ತಾ ಇದ್ದ. ಆ ಕಾರಣದಿಂದ ಅವನಿಗೇನು ಹೇಳಬಾರದು, ಕೊಲ್ಲಬೇಕು. ಸುಪ್ತಂ ಪ್ರಾತರುಪಾತಿಷ್ಠನ್ ಸುಮೃಷ್ಟಮಣಿಕುಂಡಲ, ಪ್ರತಿ ದಿವಸವೂ ಕೂಡ ಸಾವಿರಾರು ಜನ ಋಷಿಗಳು ಧರ್ಮರಾಜ ಎದ್ದಾಗ ಇರ್ತಾ ಇದ್ದರು. ಇವತ್ತು ಯಾರೂ ಇಲ್ಲ. ಅವನು ವಿರಾಟನ ಮನೆ ಕಾಯ್ದೆ. ನೀನು ವೈಭೋಗದಿಂದ ಜೀವಿಸ್ತಾ ಇದ್ದೆ, ಆದರೆ ಇವತ್ತು ಆ ರಾಣಿಯರ ಅಂತಃಪುರದವರ ಮನೋರಂಜನೆಗಾಗಿ ಸಿಂಹಗಳ ವಿರುದ್ಧ ಹೋರಾಡೋದು, ಕಾಡು ಕೋಣಗಳ ವಿರುದ್ಧ ಹೋರಾಡೋದು, ಆನೆಗಳ ವಿರುದ್ಧ ಹೋರಾಡೋದು, ನೀನೇನು ಅವರಿಗೆ ಎಂಟರ್ಟೈನರ? ಭೀಮ ಸೇನಾಧಿಪತಿಯಾದವ, ವೇದಗಳಲ್ಲಿ ನಿಷ್ಣಾತ, ವೇದಾರ್ಥವನ್ನು ಅಧಿಕಾರಯುತವಾಗಿ ಹೇಳಬಲ್ಲವ, ಎಲ್ಲರಿಗೂ ಅರಿವಿನ ಬೆಳಕು ತರುವವ, ಅಂತಹವನು ಎಂಟರ್ಟೈನರ್ ಆಗಿ ಕೆಲಸ ಮಾಡೋದಾ? ಇದಕ್ಕಿಂತ ಡಿಗ್ರೇಡೇಷನ್ ಬೇಕಾ? ಇದಕ್ಕಿಂತ ಡಿಮೋಷನ್ ಬೇಕಾ? ಅವನು ನೃತ್ಯ ಹೇಳ್ಕೊಡ್ತಾ ಇದ್ದಾನೆ. ಯಾರನ್ನ ಬೀಭತ್ಸು ಅಂತ ಕರೀತಾ ಇದ್ರು, ಯಾರನ್ನ ಧನಂಜಯ ಅಂತ ಕರೀತಾ ಇದ್ರು, ಯಾರನ್ನ ಕಿರೀಟಿ ಅಂತ ಕರೀತಾ ಇದ್ರು, ಅವನು ನೃತ್ಯ ಹೇಳ್ಕೊಡ್ತಾ ಇದ್ದಾನೆ. ಬೇಕೈದು. ಯಾರು ರಾಜನ ಖಾಸ ಅಂಗರಕ್ಷಕನೋ ನಕುಲ, ಅವನು ಕುದುರೆ ಮೇಯಿಸಿಕೊಂಡಿದ್ದಾನೆ. ಯಾರು ಸ್ಟ್ರಾಟಜಿಸ್ಟ್, ಪ್ರತಿಯೊಂದು ಯುದ್ಧದ ಹಿಂದಿನ ಭಾಗಗಳಲ್ಲಿ ವಿವರವಾಗಿ ಪ್ಲ್ಯಾನ್ ಮಾಡ್ತಾನೋ, ಅಂತಹ ಉನ್ನತ ದರ್ಜೆಯ ಕೇಡರ್ನಲ್ಲಿ ಇದ್ದವ ಸಹದೇವ, ಅವನು ಹಸು ಮೇಯಿಸಿಕೊಂಡಿದ್ದಾನೆ. ಇದೆಲ್ಲ ಅವರವರ ಕ್ಯಾಲಿಬರ್ಗೆ ಯೋಗ್ಯವಾದ ಕೆಲಸವಾಯಿತು. ಇದೆಲ್ಲ ಆಗಿದ್ದು ಯಾರಿಂದ? ಜೂಜುಕೋರರ ಜೂಜಿನಿಂದ. ಮತ್ತು ಅವ್ರಿಗೋಗಿ ಹೇಳ್ಬೇಕಾ, ಅಣ್ಣ ಅನುಮತಿ ಕೊಡು, ಕೀಚಕನನ್ನು ಕೊಲ್ತೇನೆ ಅಂತ ಏನು ಹೇಳ್ತಾನೆ ಅವನು? ಒಂದು ತಿಂಗಳು ತಾಳು ಅಂತಾನೆ. ಅವನಿಗೆ ಹೇಳೋದು ಬೇಡ, ಕೊಲ್ಲಬೇಕು ಅಷ್ಟೇ. ಯಸ್ಮಾತ್ ಭಯಂ ಅಮಿತ್ರಾಣ ಶೌಕೆ ಯುಧಿಷ್ಠಿರೇನಾಹಂ ಮಗ್ನ ಜೀವಿತು ಮುತ್ಸಹೆ. ಯುಧಿಷ್ಠಿರನಿಂದ ಯಾವ ಪರಿ ದುಃಖ ಬಂದಿದೆ ಅಂದರೆ ನನಗೆ ಬದುಕೋದೇ ಬೇಡ ಅನ್ನಿಸ್ತಾ ಇದೆ. ಅಷ್ಟು ದುಃಖಗಳಾಗಿದೆ. ವಾಸ್ತವಿಕವಾಗಿ ಯುಧಿಷ್ಠಿರ ದ್ರೌಪದಿಯನ್ನ ಹೆಂಡತಿ ಅಂತ ನೋಡುವ ಕ್ರಮವನ್ನೇ ಬಿಟ್ಬಿಟ್ಟಿದ್ದಾರೆ. ಯುಧಿಷ್ಠಿರನಿಗೆ ದೇವಕಿ ಅಂತ ಹೇಳಿ ಒಬ್ಬಳು ಹೆಂಡತಿ ಇದ್ದು, ಶಿಶುಪಾಲನ ಮಗಳು. ಭೀಮಸೇನನಿಗೆ ಕಾಳಿ ಅಂತ ಹೇಳಿ ಒಬ್ಬಳು ಹೆಂಡತಿ, ದೇವಿ ಅಂತ ಹೇಳಿ ಒಂದೇ ಹೆಸರು 27 ಜನ ಇದ್ದರು ಹೆಂಡತಿಯರು. ಹಿಡಿಂಬಿಯನ್ನ ಒಂದು ಒಪ್ಪಂದ ಇತ್ತಷ್ಟೇ, ಮೊದಲನೇ ಮಗು ಆಗೋ ತನಕ ಜೊತೆಲಿರಬೇಕು, ಆಮೇಲೆ ಅವಳು ಹೊರಟೋಗ್ತಾಳೆ. ಘಟೋತ್ಕಚ ಒಬ್ಬ ಮಗ, ಆದರೆ ಹಿಡಿಂಬಿ ಇಲ್ಲಿ ಬಂದಿರಲಿಲ್ಲ. ಅದ್ರ ಜೊತೆಗೆ ದ್ರೌಪದಿ ಇದ್ಲು. ಎಲ್ಲರೂ ಒಂದೊಂದು ಮಗುವನ್ನು ಮಾತ್ರ ಪಡೆದದ್ದು ದ್ರೌಪದಿಯಿಂದ.
ಸುಭದ್ರೆಯನ್ನು ಮದುವೆ ಆದಮೇಲೆ ದ್ರೌಪದಿಯ ಕಡೆಗೆ ಹೆಚ್ಚು ಬರಲಿಲ್ಲ. ನಕುಲ ಸಹದೇವರು ಅತ್ತಿಗೆ ಅಂತನ್ನುವ ಗೌರವ ತೋರಿಸಲಿಕ್ಕೆ ಶುರು ಮಾಡಿಬಿಟ್ರು. ಯಾಕೆಂದರೆ ಅವ್ರಿಗೂ ಮದುವೆ ಆಯಿತು. ಅದರಿಂದಾಗಿ ಒಂದೊಂದೇ ಅವ್ರು ಯಾವಾಗ ಆ ಮದುವೆಯ ದ್ರೌಪದಿ ನನ್ನ ಹೆಂಡತಿ ಅನ್ನುವ ಭಾವ ಯಾವಾಗ ನಿಂತಿತು ಅಂತ ಹೇಳಿದ್ರೆ ಇಂದ್ರಪ್ರಸ್ಥ ಶುರು ಆಗಿ ಸ್ವಲ್ಪ ದಿವಸ ಆದಮೇಲೆ. ಮತ್ತೆ ದ್ರೌಪದಿಯನ್ನು ಅವರು ಮುಟ್ಲಿಲ್ಲ, ಒಟ್ಟಿಗೆ ಮಲಗಲಿಲ್ಲ, ಭೀಮಸೇನನ ಜೊತೆಗೇ ಇದ್ದದ್ದು. ಆದರೂ ಯುಧಿಷ್ಠಿರನಿಂದ ಬಂದ ಶೋಕ ನನಗೆ ತಡ್ಕೊಳ್ಳಿಕ್ಕಾಗ್ತಾ ಇಲ್ಲ. ಕಾಡಿನಲ್ಲಿ ಓಡಾಡಬೇಕಾಯಿತು. ಬಟ್ಟೆ ಹಿಡಿದು ಎಳೆದ್ರು. ಅದು ಬಟ್ಟೆ ಹಿಂದೆ ಎಲ್ಲ ಈ ತರಹದ ಸೀರೆ ಇರಲಿಲ್ಲ. ಕೆಳಗಡೆ ಒಂದು ಉಟ್ಕೊಳ್ಳೋರು, ಮೇಲುಗಡೆ ಒಂದು ಹೊದ್ಕೊಳ್ಳೋರು. ಅವನು ಎಳೆದ, ಅಲ್ಲಿ ಬಟ್ಟೆ ಇತ್ತು, ಬೇರೆ ಬಟ್ಟೆ ಇತ್ತು ಅಷ್ಟೆ. ಇವಾಗಿನ ತರಹ ನೀವು ನಾಟಕಗಳಲ್ಲಿ ಸಿನಿಮಾಗಳಲ್ಲಿ ನೋಡುವ ಹಾಗೆ ಎಳಿತಾ ಇದ್ರೆ ಆಯಿತು ಎಳಿ ಅಂತ ಹೇಳಿ ತಿರುಗ್ತಾರೆ ಯಾರಾದರೂ. ಯಾವುದಾದ್ರೂ ಹೆಣ್ಣು ತಿರುಗ್ತಾಳ ಹೇಳಿ, ಇನ್ನು ಉಲ್ಟಾ ತಿರುಗಿ ಪ್ರತಿಭಟನೆ ಮಾಡ್ತಾಳೆ ವಿನಃ ಆಯಿತು ನೀನು ಎಳಿ ಅಂತ ಹೇಳಿ ಅವ್ನಿಗೆ ಅನುಕೂಲ ಮಾಡಿಕೊಡ್ತಾಳ. ನಮಗೇ ಆ ಪರಿಸ್ಥಿತಿ ಬಂದರೆ ನಾವು ಉಲ್ಟಾ ತಿರುಗ್ತೀವಲ್ಲ, ಎಳಿಬಾರ್ದು ಅಂತ. ಅವನು ಹಿಂಗೆ ಎಳಿತಾನೆ, ನಾವು ಅದಕ್ಕೆ ಅನುಕೂಲವಾಗಿ ಹಿಂತಿರುಗೋದ ವಾಪಸ್ ಹೀಗೆ ಬರಬೇಕಾ? ಅಲ್ಲಿರೋದು ತತಃ ಅನ್ಯದಾಸೀತ್ ಅಂತ. ಬಟ್ಟೆ ನಡೆದಾಗ ಇನ್ನೊಂದು ಬಟ್ಟೆ ಇತ್ತು, ಬಟ್ಟೆ ನಡೆದಾಗ ಇನ್ನೊಂದು ಬಟ್ಟೆ ಇತ್ತು ಅಷ್ಟೇ. ಆದ್ದರಿಂದ ಅನ್ಯದಾಸೀತ್, ಇನ್ನೊಂದು ಬಟ್ಟೆ ಇತ್ತು, ಆ ತರಹ ಆಯಿತು. ಅಲ್ಲಿಂದ ಕಾಡಿಗೆ ಬಂದೆ. ಕಾಡಿನಲ್ಲಿ ಬಹಳ ಕಷ್ಟಗಳನ್ನು ಅನುಭವಿಸಿದೆ. ಅದೇ ರೀತಿ ಜಯದ್ರಥನಿಂದ ನೋವನ್ನು ಅನುಭವಿಸಿದೆ. ಜಯದ್ರಥ ನನ್ನನ್ನು ಎತ್ಕೊಂಡು ಹೋದ. ಅದಾದ ಮೇಲೆ ಈಗ ಕೀಚಕ. ಇದೆಲ್ಲ ಕಷ್ಟಗಳ ತಡಿತಾನೇ ಇಲ್ಲ. ಆದ್ದರಿಂದ ಅವನನ್ನು ಕೇಳೋದು ಬೇಡ, ಕೊಂದು ಬಿಡು ಕೀಚಕನನ್ನ. ನಾನು ಎಷ್ಟು ಕಷ್ಟಪಡ್ತಾ ಇದ್ದೇನೆ ನೋಡು. ನನ್ನ ಕೈಗಳನ್ನು ಒರಟಾಗಿ ಬಿಟ್ಟಿವೆ. ಯಾಕೆ ಅಂದರೆ ಗಂಧವನ್ನು ತೇದು 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 ಒರಟಾಗಿದೆ. ನನಗೆ ಈ ತರಹದ ಅವಸ್ಥೆ ಬರಬೇಕಾ? ತೊಮ್ಮೆ ಭೀಮ ನಜಾನೀಚೆ ಶನುಭೂತಂ ಸುಖಂ ಪುರ. ನಾನು ಸುಖವಾಗಿದ್ದು ಯಾವ ಕಾಲ ಆಗಿದೆಯೋ ಸಾಹಂ ದಾಸಿತ್ವ ಮಾಪನ್ನ ನ ಶಾಂತಿಂ ಮನಸಾ ಲಭೆ. ಈ ಡಿಮೋಷನ್ ನನಗೆ ದುಃಖವನ್ನೇ ತರ್ತಾ ಇರೋದು. ಈಗ ಅರ್ಜುನ ಆರಿ ಹೋದ ಬೆಂಕಿಯಂತೆ ಆಗಿದ್ದಾನೆ. ಅಶಕ್ಯ ವೇದಿತು ಪಾರ್ಥ ಪ್ರಾಣಿನಾಂ ವೈ ಗತಿರ್ನರೈಹಿ ವಿನಿಪಾತಂ ಇಮಂ ಪೃಶ್ಯ ವಿನಿಪಾತಂ ಅಚಿಂತಿತಂ. ನೋಡು, ಮನುಷ್ಯರು ಹೀಗೇ ಇರ್ತಾರೆ ಅಂತ ಏನನ್ನಾದರೂ ಹೇಳಲಿಕ್ಕಾಗತ್ತಾ? ಒಂದು ಕಾಲದಲ್ಲಿ ಎತ್ತರದಲ್ಲಿ ಇರ್ತಾರೆ, ಯಾವಾಗ ಬೀಳ್ತಾರೋ ಗೊತ್ತಾಗೋದಿಲ್ಲ. ಯುಷ್ಮಾಸು ಧ್ರಿಯಮಾಣೇಶು ಪಾಂಚಾಲೇಶು ಚ ಭಾರತ ಪಶ್ಚ ಪಾಂಡವಮೇವಸ್ಥಾಂ ಯಥಾ ನಾರ್ಹಾಮಿ ವೈತಥ. ಎಲ್ಲರಿಗೂ ಶಕ್ತಿ ಇದೆ, ಎಲ್ಲರಿಗೂ ಪರಾಕ್ರಮ ಇದೆ. ಆದರೆ ಎಲ್ಲರಿದ್ದಾಗಲೂ ಕೂಡ ಯಾವ ಹೆಣ್ಣು ಅನುಭವಿಸಿದ ದುಃಖವನ್ನು ನಾನು ಅನುಭವಿಸಿದೆ. ಬಿಭೇ ವಿಕುಂತ್ಯಾಯಾನಾಹಂ ಯುಷ್ಮಾಕಂ ವಾ ಕದಾಚನ. ನಾನು ನಮ್ಮ ಅತ್ತೆ ಕುಂತಿಯ ಎದುರು ಹೆದರಲಿಲ್ಲ, ನಿಮಗೆ ಯಾವತ್ತೂ ಹೆದರಲಿಲ್ಲ. ಗಂಡನಿಗೆ ಹೇಳೋದು. ಯಾಕೆಂದರೆ ಗಂಡ ಯಾವತ್ತೂ ಬೆದರಿಸಿದ್ದಿಲ್ಲ, ಬೈದದ್ದಿಲ್ಲ. ಕಷ್ಟ ಬಂದರೆ ಅತ್ತೆಯಿಂದಲೇ ಬರಬೇಕು ಅಂತ ಇಲ್ಲ, ಗಂಡನಿಂದಲೇ ಕಷ್ಟ ಬರಬೇಕು ಅಂತ ಇಲ್ಲ. ಯಾರಿಂದ ಬೇಕಾದರೂ ಕಷ್ಟ ಬರ್ಬೋದು. ಅವಳು ಹೇಳ್ತಾಳೆ, ಬಿಭೇವಿ ಕುಂತ್ಯಾಯಾನಾಹಂ. ಕುಂತಿಯಿಂದ ನಾನು ಕಷ್ಟ ಅನುಭವಿಸಿಲ್ಲ, ನಿಮ್ಮಿಂದ ನಾನು ಭಯವನ್ನು ಪಟ್ಟಿಲ್ಲ. ಸಾಧ್ಯಾಗ್ರತೋ ವಿರಾಟಸ್ಯ ಭೀತಾ ತಿಷ್ಠ ಅವಿಕಿಂಕರಿ. ಅಂತಹ ನಾನು ಇವತ್ತು ಅಗ್ರತಃ ವಿರಾಟನ ಎದುರು ನಿಂತಿದ್ದೇನೆ ಭೀತಳಾಗಿ. ಸರಿಯಾಯಿತು.
ಕಿನ್ನು ವಕ್ಷತಿ ಸಮ್ರಾಣ್ಮ ವರ್ಣಕ ಸುಕೃತೋ ನಮ. ಯಾಕೆ ಗೊತ್ತಾ? ನಾನು ತೇದ ಗಂಧ ಅವನಿಗೆ ಇಷ್ಟ ಆಯಿತೋ ಆಗಲಿಲ್ವೋ ಅಂತ ಹೇಳಿ ಭಯದಿಂದ ಅವನ ಜೊತೆ ಅವನ ಎದುರುಗಡೆ ಇರ್ತೇನೆ. ಅವನಿಗೆ ದಿವಸ ಗಂಧ ಹಚ್ಕೊಡ್ಲಿಕ್ಕೆ ನಾನೇ ಗಂಧವನ್ನು ತೇಯುವುದು. ನಾಲ್ಕಂ ಕೃತಂ ಮಯಾ ಭೀಮ ದೇವಾನಾಂ ಕಿಲ್ಬಿಷಂಪುರ. ಇಷ್ಟಿದ್ರೂ ಭಾರತೀಯತೆ ಏನು ಗೊತ್ತಾ? ನಾನು ಏನು ಪಾಪ ಮಾಡಿದ್ದೀನೋ ಏನೋ ಅದಕ್ಕೆ ಈ ಶಿಕ್ಷೆ ಆಗ್ತಾ ಇದೆ ಅಂತ. ಇದು ಭಾರತೀಯರಲ್ಲಿ ರಕ್ತಗತವಾಗಿ ಬಂದ ಗುಣ. ಅದಕ್ಕೆ ಅವರು ಡಿಪ್ರೆಷನ್ಗೆ ಹೋಗಿ ಸಾಯಲ್ಲ, ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ. ಎಷ್ಟೇ ಕಷ್ಟ ಬಂದರು, ಬೇರೆಯವರಿಗೆ ಒಂದು ಸ್ವಲ್ಪ ಕಷ್ಟ ಬಂದರೂ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ. ಇವಾಗ ಕೆಲವೆಲ್ಲ ನೋಡ್ತೇವಲ್ಲ, ಮೊಬೈಲ್ ಕೊಡಲ್ಲ ಅನ್ನಂತೆ ಆ ಮಗು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಂತೆ. ಏನು ಭೀಕರ! ಇಷ್ಟು ಕಷ್ಟ ಅನುಭವಿಸಿದ ದ್ರೌಪದಿ ಏನು ಮಾಡಲಿಲ್ಲ. ಅವಳು ಬದುಕನ್ನು ಎದುರಿಸಿ ನಿಂತಲು. ಕುಂತಿಗೆ ಬಂದಷ್ಟು ಕಷ್ಟ ಬಂದಿದೆಯಾ ನಮಗೆ? ದ್ರೌಪದಿಗೆ ಬಂದಷ್ಟು ಕಷ್ಟ ಬಂದಿದೆಯಾ? ಕುಂತಿಗೆ ದ್ರೌಪದಿಗೆ ಹೋಗಲಿ, ನಮ್ಮ ಅಜ್ಜಿಯರಿಗೆ ನಮ್ಮ ಅಮ್ಮಂದಿರಿಗೆ ಬಂದಷ್ಟು ಕಷ್ಟ ನಮಗೆ ಬಂದಿರಲ್ಲ. ಯಾಕೆ ಕುಸಿತ ಇದೆ? ಮನಸ್ಸು ಗಟ್ಟಿ ಆಗ್ತಾ ಇಲ್ಲ. ಮನಸ್ಸು ಯಾಕೆ ಗಟ್ಟಿ ಆಗ್ತಾ ಇಲ್ಲ? ನಾವು ತೆಗೆದುಕೊಳ್ಳುವ ಆಹಾರ ಅಂದರೆ ಕೇವಲ ಊಟ ಮಾತ್ರ ಅಲ್ಲ, ಕೇಳಿಸಿಕೊಳ್ಳುವ ವಿಚಾರ, ನಾವು ಓದುವ ರೀತಿ, ನಾವು ವಿಷಯವನ್ನು ತಿಳಿದುಕೊಳ್ಳೋದು ಯಾವುದು ಚೆನ್ನಾಗಿಲ್ಲ. ಆಹಾರ ಅಂದರೆ ಕೇವಲ ಬಾಯಿಗೆ ತಗೊಳ್ಳೋದು ಮಾತ್ರ ಅಲ್ಲ, ಹೊಟ್ಟೆಗೆ ಹಾಕೊಳ್ಳೋದು ಮಾತ್ರ ಅಲ್ಲ, ತಲೆಗೆ ಹಾಕೊಳ್ಳೋದು ಆಹಾರವೇ. ಆಹಾರ ಶುದ್ಧವು ಧ್ರುವ ಸ್ಮೃತಿ ಅಂದರೆ ಹಾಗೆ ಅದರ ಅರ್ಥ. ಅದರಿಂದ ನಾನು ಭಯಪಟ್ಟಿದ್ದೇನೆ, ಕೀಚಕನನ್ನು ಕೊಲ್ಲು ಅಂತ ಹೇಳಿದಾಗ ಮುಖಮಾನೀಯವೇ ಪಂತ್ಯಾಹ ರುರೋಧ ಪರವೀರ. ದ್ರೌಪದಿಯ ಎರಡೂ ಕೈಗಳನ್ನು ಭೀಮಸೇನ ತೆಗೆದುಕೊಂಡು ಮುಖಕ್ಕೆ ಒತ್ತಿಕೊಂಡು ಮನಸಾರೆ ಹತ್ತನಂತೆ. ಕರೆಗಟ್ಟಿದ ಕೈ ಅಥವಾ ಜಡ್ಡುಗಟ್ಟಿದ ಕೈ ಅದನ್ನು ಮುಖಕ್ಕೆ ಒತ್ತಿಕೊಂಡು ಹತ್ತದ್ದೇ ಹತ್ತದ್ದು. ಸ್ವಲ್ಪ ಹೊತ್ತಾದ ಮೇಲೆ ಭೀಮ ಹೇಳಿದನಂತೆ, ಶೃಣು ಭದ್ರೇ ವರಾರೋಹೆ ಕ್ರೋಧಾತ್ ತತ್ರ ತು ಚಿಂತಿತಂ. ನೋಡು ದ್ರೌಪದಿ, ನಾನು ಅವಾಗ ಯೋಚನೆ ಮಾಡಿದ್ದು ಹೌದು, ಇಲ್ಲಿಯೇ ಕೊಂದು ಬಿಡ್ತೇನೆ ಅಂತ. ಆದರೆ ಧರ್ಮರಾಜ ತಡೆದ. ತಲೆ ತಗ್ಗಿಸಿಕೊಂಡು ಅಡುಗೆಯ ಮನೆಗೆ ಬಂದೆ. ಆದರೆ ಈಗ ಧರ್ಮರಾಜ ತಡೆಯೋದಿಲ್ಲ. ಧಿಗಸ್ತು ಮೇ ಬಾಹುಬಲಂ, ನಿನ್ನನ್ನು ರಕ್ಷಿಸಿದ ನನ್ನ ಬಿಲ್ಲೇಕೆ ಬೇಕು, ಬಾಹುಬಲ ಏಕೆ ಬೇಕು? ತದದ್ಯಮಾಂ ಸುತಪತಿ ಯತ್ಕೃತಂ ನಮಯಾಪುರ. ನಾನು ಆಗ ಕೊಲ್ಲಲಿಲ್ವಲ್ಲ, ಈಗ ಪಶ್ಚಾತ್ತಾಪ ಆಗ್ತಾ ಇದೆ. ನೋಡು, ದುಶ್ಯಾಸನ ಮೊದಲಾದವರನ್ನು ಮುಂದೆ ಕೊಲ್ಲೋದು ಎಷ್ಟು ಖಚಿತವೋ ಅಷ್ಟೇ ಖಚಿತ ಕೀಚಕನನ್ನು ಕೊಲ್ಲುವುದು. ನಾನು ಬಹಳ ಹಿಂದೆ ಹೇಳಿದೆ, ಯುಧಿಷ್ಠಿರನನ್ನು ಬೈದೆ. ಯುಧಿಷ್ಠಿರನಿಗೆ ಅಷ್ಟು ಬಯಬಾರದಿತ್ತು ಅಣ್ಣ, ಆದರೆ ಬೈದೆ. ಅದಕ್ಕೆ ಅವನು ಹೇಳಿದ, ಇಲ್ಲ 13 ವರ್ಷ ಆದಮೇಲೆ ಹೋಗೋಣ ಅಂತ. ಕಳ್ಳರೇ ಮಾಡಿದ ನಿಯಮವನ್ನು ಮುರಿಯಬಾರದು ಅಂತ ಧರ್ಮಿಷ್ಠ. ಧರ್ಮದಿಂದ ಕೆಲವು ತೊಂದರೆ ಬರಬಹುದು, ಸರಿಯಾಗಿದ್ದರಿಂದ ತೊಂದರೆ ಬರುತ್ತೆ ಅಂತ ತಪ್ಪು ಮಾಡಲಿಕ್ಕಾಗಲ್ಲ. ಹೌದು, ಸರಿಯಾಗಿದ್ದರೆ ತೊಂದರೆ ಬರುತ್ತೆ, ಹಾಗಂತ ತಪ್ಪು ಮಾಡಲಿಕ್ಕಾಗೋಲ್ಲ. ಅದರಿಂದ ನೀನು ಇನ್ನೂ ಅವನ ಬಗ್ಗೆ ಸಿಟ್ಟು ಮಾಡಿಕೊಳ್ಬೇಡ. ಧನಂಜಯನ ಬಗ್ಗೆ ಆಗಲಿ, ನಕುಲ ಸಹದೇವರ ಬಗ್ಗೆ ಆಗಲಿ ಸಿಟ್ಟು ಮಾಡಿಕೊಳ್ಬೇಡ. ನಾನು ನಿನಗೆ ಹೇಳ್ತೇನೆ ಕೇಳು. ದುಹಿತಾದನಕಸ್ಯಾಸೀತ್ ವೈದೇಹಿ ಯದಿತೆ ಶ್ರುತಾ. ಕೇಳಿರ್ಬೋದು.
ಗೊತ್ತಿರಬಹುದು ಸೀತೆಯನ್ನ. ಅರಣ್ಯದಲ್ಲಿ ವಾಸ ಮಾಡಿದಳು. ರಾವಣ ಎತ್ಕೊಂಡು ಹೋದ. ರಾಕ್ಷಸಿ ಭೀಶ್ಚತರ್ಜಿತ. ಸೀತೆ ಎಂತಹ ಚಲುವೆ! ಸುತ್ತಲೂ ಕ್ರೂರ ಮುಖದ ವಿರೂಪವಾದ ರಾಕ್ಷಸಿಯರನ್ನು ಇಟ್ಟ. ಒಬ್ಬಳಿಗೆ ಎರಡೆರಡು ಮೂಗು, ಒಬ್ಬಳಿಗೆ ಒಂದೇ ಕಾಲು, ಇನ್ನೊಬ್ಬಳಿಗೆ ಮೂಗಿದ್ದಲ್ಲಿ ಕಿವಿ, ಕಿವಿ ಇದ್ದಲ್ಲಿ ಮೂಗು, ಇನ್ನೊಬ್ಬಳಿಗೆ ಬಾಯಿದ್ದಲ್ಲಿ ಕಣ್ಣು, ಹಣೆ ಇರುವ ಜಾಗದಲ್ಲಿ ಬಾಯಿ. ಈ ತರಹದ ಅತ್ಯಂತ ವಿಚಿತ್ರವಾದ ವಿಕಾರವಾದ ರಾಕ್ಷಸಿಯರ ನಡುವೆ ಇರಿಸಿದ ರಾವಣ. ಪ್ರತಿ ದಿವಸ ಬಯಸೋದು. ಆ ಪೊಲೀಸರಲ್ಲಿ ನಿಮಗೆ ಗುಡ್ ಕಾಪ್ ಬ್ಯಾಡ್ ಕಾಪ್ ಅಂತ ಎರಡು ಕಾನ್ಸೆಪ್ಟ್ ಇದೆ, ನಿಮಗೆ ಗೊತ್ತಿರಬಹುದು. ಯಾರಾದರೂ ಒಬ್ಬ ವಿಚಾರಣಾಧೀನ ಕೈದಿ ಸಿಕ್ಕಾಗ ಒಬ್ಬ ಸಾಮ ಹೊಡಿತಾನೆ, ಇನ್ನೊಬ್ಬ ಅಯ್ಯೋ ಸರಿ ಇಲ್ಲ ಒಪ್ಕೊಂಡ್ಬಿಡು ತಪ್ಪನ್ನ ಅಂತ ಹೇಳ್ತಾನೆ. ಇಬ್ಬರು ಒಬ್ಬರೇ. ಹಾಗೆ ಇನ್ನೊಬ್ಬರಿಗೆ ಉಲ್ಟಾ ಗುಡ್ ಕಾಪ್ ಬ್ಯಾಡ್ ಕಾಪ್ ಕಾನ್ಸೆಪ್ಟ್. ಈ ಪೊಲೀಸಿನ ಈ ವ್ಯವಸ್ಥೆ ರಾವಣನಿಗೆ ಅವತ್ತೇ ಗೊತ್ತಿತ್ತು. ರಾವಣ ಏನು ಮಾಡಿದ? ವಿಭಾಗ ಮಾಡಿದ್ದ. ಇವತ್ತು ನೀವು ಬೈರಿ, ಇವತ್ತು ನೀವು ಕುಸಲಾಯಿಸಿ, ಇವತ್ತು ನೀವು ಬೈರಿ, ಅವ್ರು ಕುಸಲಾಯಿಸಲಿ ಅಂತ. ಒಬ್ರು ಬೈಯೋದು, ಏ ಸೀತೆ, ನಾವು ಗೊತ್ತಲ್ಲ ಮನುಷ್ಯರು ಅಂದರೆ ನಮಗೆ ಓಡಾಡ್ತಾ ಇರೋ ತಿಂಡಿ ಇದ್ದ ಹಾಗೆ, ಕಾಚನೇ ತಿಂದು ಬಿಡ್ತೀವಿ. ಮಾಂಸಂ ಮಾಂಸಮಾಸ್ವಾದ್ಯ ನೃತ್ಯಾವೋತ ನಿಕುಂಭಿಲಾಂ. ಮಾಂಸವನ್ನ ತಿಂದು ಮದ್ಯ ಕುಡಿದು ಬಿಡ್ತೀವಿ. ಹಾಗಾಗಬಾರದು ಅಂದರೆ ರಾವಣನ ಮದುವೆ ಆಗು ಅಂತ ಒಬ್ಬರು ಬೈಯೋದು. ಇನ್ನೂ ರಾಕ್ಷಸಿಯರು ಕೆಲವರೆಲ್ಲ ಬಂದು, ನಿನಗೇನಾಗಿದೆ? ಪುಲಸ್ತ್ಯನ ಮೊಮ್ಮಗ, ವೇದ ವಿಶಾರದ, ಎಲ್ಲವೂ ಗೊತ್ತಿದೆ, ಸಂಪನ್ನ, ಯಾಕೆ ಮದುವೆ ಆಗಬಾರ್ದು ಅವನ್ನ? ಈ ರೀತಿ ಮಾತುಗಳಿಂದಲೇ ಚಿತ್ರಹಿಂಸೆ ಕೊಟ್ಬಿಟ್ಟ. ಒಂದು ರೀತಿ ಕೌನ್ಸಿಲಿಂಗ್ನಿಂದ ಚಿತ್ರಹಿಂಸೆ ಕೊಟ್ಟ. ಇಷ್ಟಾದರೂ ಅವಳು ರಾಮೇವ ಅನ್ನೋ ಪದ್ಧತ. ಉದ್ವೇಗಕ್ಕೆ ಒಳಗಾಗಲಿಲ್ಲ. ಅತ್ತಳು, ಅವರು ಮುಂದೆ ಹತ್ತು, ಆದರೆ ಒಳಗಡೆ ನಿರ್ಧಾರ ಬದಲಾಗಲಿಲ್ಲ. ಲೋಪಾಮುದ್ರೆ ಕಾಡಿನಲ್ಲಿ ಇದ್ದು, ಸುಕನ್ಯೆ ಚವನರ ಜೊತೆಗೇ ಇದ್ದು, ನಾಲಾಯನೀಚ ಇಂದ್ರಸೇನ ಅಂತ ನಳನ ಮಗಳು, ಅವಳು ಇದ್ದದ್ದು ಮುದ್ಗಲ ಅಂತನ್ನುವ ಋಷಿಯ ಜೊತೆಗೆ. ಸಾವಿರಾರು ವರ್ಷಗಳ ಕಾಲ ಜೊತೆಗೇ ಇದ್ರು ಕಾಡಿನಲ್ಲಿ. ನಳನ ಮಗಳು ಇಂದ್ರಸೇನ. ತಥಾ ತ್ವಮಪಿ ಕಲ್ಯಾಣಿ ಸರ್ವೈ ಸಮುದಿತಾ ಗುಣೈ. ಹಾಗೆ ನೀನು ಕೂಡ ಪತಿವ್ರತೆಯೇ, ಇಲ್ಲ ಅಂತ ಹೇಳೋಲ್ಲ, ಒಂದು ಸ್ವಲ್ಪ ಸಹಿಸು. ಖಂಡಿತವಾಗಿ ಕೊಲ್ತೇನೆ, ಏನು ಯೋಚನೆ ಮಾಡಬೇಡ. ಅದಕ್ಕೆ ದ್ರೌಪದಿ ಹೇಳ್ತಾಳೆ, ಆರ್ತ ಪ್ರಲಾಪ ಕೌಂತೆಯ ನ ರಾಜಾನಮುಪಾಲಭೇ. ನೋವಿನಿಂದ ಹೀಗೆ ಹೇಳಿಕೊಂಡೇ ವಿನಃ ಯಾವ ಗಂಡನನ್ನು ನಾನು ಬೈತಾ ಇಲ್ಲ. ಇದು ನೋವಿನ ಅಭಿವ್ಯಕ್ತಿ ಅಷ್ಟೇ, ಇದು ಬೈಗುಳ ಅಲ್ಲ. ವ್ಯತೀತಂ ಕಥಯಿತ್ವ ಕಿಂ ಭೀಮತೇನ ಮಹಾಬಲ. ಕಳೆದು ಹೋದದ್ದನ್ನು ನೆನಪಿಸ್ಕೊಳ್ಳೋದು ಎಷ್ಟು ದುಃಖ. ಈಗಂತೂ ಕೀಟಕ ಜ್ವಲಂತ ಸಮಸ್ಯೆ. ಸ್ಯಾಲೋ ನಾಮ ಪ್ರವಾದೇನ ಭೋಜ ಸ್ತ್ರೈಗತ್ತ ದೇಶಜ. ಇವನು ಸ್ಯಾಲ ಅಂತಂದರೆ ಹೆಂಡತಿಯ ತಮ್ಮ. ಅವಾಗೆಲ್ಲ ಚಂದದ ಹುಡುಗಿಯೊಬ್ಬಳು ಮನೆಗೆ ಬಂದರೆ ಅವಳ ಜೊತೆಗೆ ಒಂದು ಫ್ರೀ ಗಿಫ್ಟ್, ಅವಳ ಅಣ್ಣ ಅಥವಾ ತಮ್ಮ. ಗಾಂಧಾರಿ ಅವಳ ಜೊತೆಗೆ ಶಕುನಿ ಬಂದ. ಹಾಗೆ ಸುದೇಶ್ನೆಯ ಜೊತೆಗೆ ಇವನು ಬಂದ. ಹೆಂಡತಿಯ ತಮ್ಮಂದಿರ ಅಥವಾ ಅಣ್ಣಂದಿರ ದರ್ಬಾರನ್ನು ನೀವು ಇಡೀ ಸಂಸ್ಕೃತ ನಾಟಕದ, ಸಂಸ್ಕೃತ ಕಥೆಗಳ, ಇತಿಹಾಸ ಪುರಾಣಗಳಲ್ಲಿ ನೋಡಬಹುದು. ಹಿಂದಿಯಲ್ಲಿ ಒಂದು ಗಾದೆ ಇದೆಯಲ್ಲ, ಸಾರಿ ದುನಿಯಾ ಏಕ್ ತರಫ್
ಆದರೆ ಹೆಂಡತಿಯ ತಮ್ಮ ಇನ್ನೊಂದೇ ಕಡೆ ಜೋರುಕ ಭಾಯ್. ಆ ತರಹ ಅವಾಗ ಈಗ ಆ ಪರಿಸ್ಥಿತಿ ಇಲ್ಲ ಅಂತ ಅಂದ್ಕೊಂಡಿದ್ದೇನೆ. ಯಾಕೆಂದರೆ ಈಗ ಹಾಗಿಲ್ವೇ ಇಲ್ಲ, ಅವಾಗಿನ ಪರಿಸ್ಥಿತಿ ಅದು. ಅದಕ್ಕೆ ಸ್ಯಾಲ ಹಿಂದಿಯಲ್ಲಿ ಬೈಗುಳ ಆಯಿತು, ಸಾಲೆ ಅಂತ ಬೈತಾರೆ. ಆ ಸ್ಯಾಲದಿಂದಲೇ ಬಂದದ್ದು ಸಾಲೆ ಅನ್ನೋದು. ಅಪರದಂಡ ಪ್ರಾಣಿ ಅಂತ, ದಂಡಪಿಂಡ ಅಂತ, ಡಿಪಿ ಹಾಗಾಗತ್ತೆ. ಅದರಿಂದ ಆ ಸ್ಯಾಲ ಬಂದ, ಹೆಂಡತಿಯ ತಮ್ಮ ಅಂತನ್ನುವ ಮೃತ್ಯುವೇ ಬಂದಂತಾಯಿತು ಮತ್ಸ್ಯ ದೇಶಕ್ಕೆ. ತ್ಯಕ್ತ ಧರ್ಮ ನೃಶಂಸಶ್ಚ. ನನಗೆ ಮಾತ್ರ ಅನ್ಯಾಯ ಮಾಡಿದ್ದಾನೆ ಅಂತ ಹೇಳ್ತಾ ಇಲ್ಲ, ಎಲ್ಲರಿಗೂ ಅಧರ್ಮವನ್ನೇ ಮಾಡಿರೋದವನು. ನನಗೆ ನಿತ್ಯವೂ ಕೇಳ್ತಾ ಇದ್ದಾನೆ, ಭಾರ್ಯಾಮೇ ಭವಶೋಭನೆ ಅಂತ. 1 ತಿಂಗಳಿನಿಂದ ಸಹಿಸಿದ್ದೇನೆ, ಇನ್ನು 1 ತಿಂಗಳು ಇದೆ. ಅವಿನೀತ ಸುದುಷ್ಟಾತ್ಮ ಮಾಮನಾಥೇತಿ ಚಿಂತೆಯನ್ನು. ಅನಾಥಳು ಅಂತ ಅಂದುಕೊಂಡು ಅವನು ಕೇಳಲಿಕ್ಕೆ ಶುರು ಮಾಡಿದ. ಅನಾಥಳಾಗಿರಲಿ ಸನಾಥಳಾಗಿರಲಿ ಒಂದು ಹೆಣ್ಣನ್ನು ಹಾಕಿ ಕೆಣಕಬಾರದಲ್ವೇ? ಅವನು ಕೆಣಕ್ತಾ ಇದ್ದಾನೆ. ಮಮೈವ ಭೀಮ ಕೈಕೇಯಿ ರೂಪಾಧ್ಯ ಪರಿಶಂಕಿತ. ಅವನ ಅಕ್ಕ ಎಂಥವಳು ಅಂದರೆ ನನ್ನ ಬಗೆಗೆ ಕೆಲಸಕ್ಕೆ ಸೇರಿಸ್ಕೊಳ್ಬೇಕಾದ್ರೆ ಅನುಮಾನ ಪಟ್ಲು. ನೀನೇನಾದರೂ ನಮ್ಮ ಮನೆಯವರನ್ನು ಒಳಗಾಕೊಂಡ್ರೆ ಅಂದು. ನನ್ನ ಕ್ಯಾರೆಕ್ಟರ್ ಬಗ್ಗೆ ಡೌಟ್ ಅವಳಿಗೆ. ನಾನು ಅಂಥವಳಲ್ಲ ಅಂತ ಗೊತ್ತಾದ ಕೂಡಲೇ ಶಾಂತಳಾದ್ದು. ನನ್ನ ತಮ್ಮ ಏನು ಬೇಕಾದ್ರೆ ಮಾಡ್ಕೊಳ್ಳಿ ಅಂತ ಬಿಟ್ಲು. ಇದು ದ್ವಂದ್ವ. ಸಮಸ್ಯೆ ಆಗೋದಲ್ಲಿ ನಿಮಗೆ ನಿಮ್ಮ ಬಗೆಗೆ ಕನ್ಸರ್ನ್ ಇರುತ್ತೆ, ಬೇರೆಯವ್ರ ಬಗೆಗೂ ಹಾಗೆ ಇರಬೇಕಲ್ವಾ? ರಸ್ತೆಯಲ್ಲಿ ಹಾಕಿರುವ ಮುಳ್ಳು, ರಸ್ತೆಯಲ್ಲಿ ಹಾಕಿರುವ ಮೊಳೆ ನಮ್ಮ ಕಾರಿಗೆ ಮಾತ್ರ ಚುಚ್ಚದೇ ಇರಲಿ ಅಂತ. ಬೇರೆಯವ್ರ ಕಾರ್ಗಾದರೆ ಚುಚ್ಚಬಹುದು. ಅದೇ ರೀತಿ ಮೆಂಟಾಲಿಟಿ ಆಯಿತು. ನಮಗೆ ಮಾತ್ರ ಹೀಗಾಗದೇ ಇರಲಿ. ಅವಳು ಹಾಗೆ ಮಾಡಿದ್ದು. ನನ್ನ ಗಂಡನನ್ನು ಕಿತ್ಕೊಳ್ಳದೇ ಇರಲಿ. ಬೇಕಾದರೆ ಬೇರೆಯವರ ಹೆಂಡತಿಯಾದ ಇವಳನ್ನು ಯಾರು ಬೇಕಾದ್ರೆ ಹಾರಿಸ್ಕೊಂಡು ಹೋಗಲಿ, ನನ್ನ ತಮ್ಮ ಹಾರಿಸ್ಕೊಂಡು ಹೋದ್ರು ನನಗೇನು ತೊಂದರೆ ಇಲ್ಲ. ಈ ದ್ವಂದ್ವ ಇದೆಯಲ್ಲ, ಇದಕ್ಕಾಗಿ ಆದರೂ ಕೀಚಕರನ್ನು ಕೊಲ್ಲಬೇಕು. ನಾನು ಎಲ್ಲವನ್ನ ಹೇಳಿದ್ದೇನೆ. ಗಂಧರ್ವಾಣಾಂ ಅಹಂ ಭಾರ್ಯ ಪಂಚಾನಾಂ ಮೈತಿ ಪ್ರಿಯ. 5 ಜನ ಗಂಧರ್ವರಿದ್ದಾರೆ, ಅವರಿಗೆ ನಾನು ಪ್ರಿಯಳಾದವಳು. ಅವನು ಏನು ಹೇಳಿದ? ನಾಂ ಬಿಬೇಕಿ ಸೈರಂದ್ರಿ ಗಂಧರ್ವಾಣಾಂ ಶುಚಿಸ್ಮಿತೆ. 5 ಜನ ಅಲ್ಲ, 5,000 ಜನ ಬಂದರೂ ನನ್ನೇನು ಮಾಡಲಿಕ್ಕಾಗಲ್ಲ ಅಂದ. ಅದಕ್ಕೆ ನಾನು ಹೇಳಿದೆ, ತಪ್ಪು ತಿಳ್ಕೊಂಡಿದ್ದಿ, ಸಾಮಾನ್ಯ ಗಂಧರ್ವರಲ್ಲ, ದುಡುಕಬೇಡ ಅಂದೆ. ಆದರೆ ಏನು ಮಾಡಿದ್ರು ನತಿಷ್ಠತಿ ಸ್ಮ ಸನ್ಮಾರ್ಗೆ ನಚ ಧರ್ಮ ಬುಭೂಷತಿ. ಏನು ಮಾಡಿದ್ರೂ ಒಳ್ಳೆಯ ದಾರಿಗೆ ಬರಲಿಲ್ಲ ಅವನು. ಮತ್ತೆಂತ ಮಾಡೋದು? ಆ ಕಾರಣದಿಂದ ಜಯದ್ರಥನನ್ನು ನಿಗ್ರಹಿಸಿದ ಹಾಗೆ ಕೀಚಕನನ್ನು ಕೊಂದುಬಿಡು. ಜಯದ್ರಥನನ್ನು ಕೊಲ್ಲಲಿಲ್ಲ. ಯಾಕೆ ಅಂದರೆ ಧರ್ಮರಾಜ ಬಿಡಿಸಿದ. ಇಲ್ಲಿ ಬಿಡಿಸ್ಲಿಕ್ಕೆ ಧರ್ಮರಾಜ ಇರಲೇಬಾರದು, ಹಾಗೆ ಕೊಲ್ಲು ಅಂತಂದು ಆಯಿತು ಅಂತಂದ ಅವನು. ನೋಡು, ಇವತ್ತೇ ಅಂದರೆ ಮಾರನೇ ದಿನ ರಾತ್ರಿ ಆಗಿದೆ, ಈ ಬೆಳಗ್ಗೆ ಕರ್ಕೊಂಡು ಹೋಗು. ಈ ಬೆಳಗ್ಗೆ ಅವನಿಗೆ ಎಲ್ಲ ಹೇಳು, ನಾನು ನಿನ್ನ ಹತ್ತಿರ ಬರ್ತೇನೆ ಅಂತ. ಯದೇತನ್ ನರ್ತನಾಗಾರಂ ಮತ್ಸ್ಯರಾಜೇನ ಕಾರಿತಂ. ಅಲ್ಲೊಂದು ಡ್ಯಾನ್ಸ್ ಹಾಲ್ ಇದೆ. ಆ ಒಂದು ಸ್ಟುಡಿಯೋವನ್ನು ಡ್ಯಾನ್ಸ್ಗಾಗಿ ಮಾತ್ರ ಯೂಸ್ ಮಾಡ್ತಾರೆ. ದಿವಾತ್ರ ಕನ್ಯಾ ನೃತ್ಯಂತಿ ರಾತ್ರೌ ಯಾಂತಿ ಸ್ವಕಂ ಗೃಹಂ. ಬೆಳಗ್ಗೆ ಅಲ್ಲಿ ಡ್ಯಾನ್ಸ್ ಮಾಡ್ತಾರೆ, ರಾತ್ರಿ ಹೊರಟು ಹೋಗ್ಬಿಡ್ತಾರೆ. ಅಲ್ಲಿ ಕರ್ಕೊಂಡು ಬಾ ಅವನನ್ನು. ತತ್ರೈನಂ ದರ್ಶಯಿಷ್ಯಾಮಿ ಪೂರ್ವ ಪ್ರೇತಾನ್ ಪಿತಾಮಹಾನ್. ಅಲ್ಲಿ ಕರ್ಕೊಂಡು ಬಂದರೆ ಅವನು ಹಿಂದಿನವ್ರನ್ನೆಲ್ಲ ಭೇಟಿ ಮಾಡಿಸ್ತಾನೆ. ಅದು ನನ್ನ ಜವಾಬ್ದಾರಿ. ಅವನ ತಾತ ಮುತ್ತಾತನ್ನೆಲ್ಲ ಅಲ್ಲೇ ನೋಡ್ತಾನೆ. ತತ್ರೈನಾನ್ ದರ್ಶಯಿಷ್ಯಾಮಿ ಪೂರ್ವ ಪ್ರೇತಾನ್ ಪಿತಾಮಹಾನ್. ಸಂಕೇತ ಮಾಡು. ಸಂಕೇತ ಅಂದರೆ ಮೊದಲೇ ಒಂದು ಒಪ್ಪಂದ, ಯಾರು ನೋಡಬಾರದು, ನೀನು ಬರೋದು ಯಾರಿಗೂ ಗೊತ್ತಾಗಬಾರದು ಅಂತ. ಇದು ನನ್ನ ಪ್ರತಿಜ್ಞೆ. ಹೀಗೆ ಹೇಳಿದ ಕೂಡಲೇ ಅವಳೇನು ಮಾಡೋದು, ಆ ರಾತ್ರಿಯನ್ನು ಕಳೆದಳು. ಬೆಳಗ್ಗೆ
ಅವಳಾಗಿ ಅವಳು ಕೀಚಕನ ಬಳಿಗೆ ಹೋದಳು. ದ್ರೌಪದಿ ಅವಳನ್ನು ನೋಡಿದ. ಇವಳು ಮೊದಲೇನು ಮಾತಾಡಲಿಲ್ಲ. ಕೀಚಕ ಹೇಳಿದ, ನೋಡಿದ್ಯಾ ನಿನ್ನೆ ಆಗಿದ್ದು, ರಾಜನ ಎದುರುಗಡೆ ಒದ್ದೆ, ಒಬ್ಬನಾದ್ರೂ ಗಂಡಸಿದ್ನ ಅಲ್ಲಿ? ಯಾವನು ಬರಲಿಲ್ಲ. ಇದು ಕೀಚಕನ ತಾಕತ್ತು. ನಕಂಚಲ್ಲ ಭಸೇನಾಥಂ ಅಭಿಪನ್ನ ಬಲೀಯಸ. ಅಂತಹ ಬಲಿಷ್ಠ ನಾನು ಅಂತ ಇದರಿಂದಲಾದರೂ ತಿಳಿದುಕೋ. ಪ್ರವಾದೇ ನೇಹ ಮತ್ಸ್ಯಾನಾಂ ಅಯಂ ರಾಜೇನ ಚೋಚ್ಯತೆ. ಪ್ರವಾದ ಅಂತಂದ್ರೆ ಅಂತಾರೆ, ಅವನನ್ನು ಸುಮ್ಮನೆ ರಾಜ ಅಂತಾರೆ. ನಿಜವಾದ ಮತ್ಸ್ಯ ದೇಶದ ರಾಜ ನಾನೇ. ಆದ್ದರಿಂದಾಗಿ ನನ್ನನ್ನು ಹೊಂದು ನಿನಗೆ 100 ಜನ ದಾಸಿಯರನ್ನು ಕೊಡ್ತೇನೆ, ಅವರಿಗೆ 1000 ಜನ ದಾಸರನ್ನು ಕೊಡ್ತೇನೆ. ಅದರ ಜೊತೆಗೆ ನಾನೂ ದಾಸನಾಗಿ ಬರ್ತೇನೆ. ನನ್ನ ಈಗಿನ ಹೆಂಡತಿಯರನ್ನೆಲ್ಲ ಬಿಟ್ಬಿಡ್ಲಾ, ಕೊಂದುಬಿಡ್ಲ? ಆಪ್ಷನ್ ಇಸ್ ಯುವರ್ಸ್. ಬಾ ನಮ್ಮ ಜೊತೆಗೆ. ಸೈರಂದ್ರಿ ಹೇಳಲು, ಕೀಚಕ, ನಾನು ನಿನ್ನನ್ನು ಭೇಟಿಯಾಗ್ತೇನೆ, ಆದರೆ ನಾವಿಬ್ಬರೂ ಕೂಡೋದನ್ನು ನತೆ ಸಖಾವ ಭ್ರಾತಾವ ನ ಜಾನೀಯಾತ್ ಜಾನೀಯಾತ್ ಸಂಗಮಮ್ಮಯ. ನನ್ನ ಜೊತೆಗೆ ನೀನು ಕೂಡಿದೆ ಅಂತ ಯಾರಿಗೂ ಗೊತ್ತಾಗಬಾರ್ದು. ಒಪ್ಕೊಂಡ, ಸೋಲಲ್ವ? ಅಲ್ಲ, ನಾನು ಮಾಡೋದು ತಪ್ಪಿನ ಕೆಲಸ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ಟಿರುತ್ತೆ, ಅದಕ್ಕೆ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಮಾಡ್ತಾರೆ. ತಲೆ ಎತ್ತಿನ ಮಾಡುವ ಕೆಲಸ ಆಗಿದ್ರೆ ಯಾಕೆ ಮಾಡೋಲ್ಲ? ನೋಡಿ, ಕಳ್ಳತನ ಮಾಡಬೇಕಾದ್ರೂ ಅದೇ ಭಾವ ಇರುತ್ತಲ್ವಾ. ನಾನು ಬೇರೆಯವ್ರದ್ದು ಕದಿತಾ ಇದ್ದೇನೆ ಅನ್ನುವ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸು ಜೊತೆಗೆ ಬಂದ್ಬಿಟ್ಟಿರುತ್ತೆ. ಹಾಗೆ ಇದು ಆಯ್ತು ಅಂತ ಒಪ್ಕೊಂಡ. ಅಂದರೆ ತಪ್ಪು ಅಂತ ಅವನಿಗೂ ಗೊತ್ತಿದೆ. ಏವಮೇ ತತ್ಕರಿಷ್ಯಾಮಿ ಯಥಾ ಶುಶ್ರೋಣಿ ಭಾಷತೆ. ಆಗಲಿ, ನೀನು ಹೇಳಿದ ಹಾಗೆ ಮಾಡ್ತೇನೆ. ಎಷ್ಟು ಗಂಟೆಗೆ ಬರಬೇಕು? ರಾತ್ರಿ 7-8 ಗಂಟೆ ಅಷ್ಟೊತ್ತಿಗೆ. ಪ್ರದೋಷ ಅಂದರೆ, ದೋಷ ಅಂದರೆ ರಾತ್ರಿ, ಪ್ರದೋಷ ಅಂದರೆ ರಾತ್ರಿಗಿಂತ ಮೊದಲಿನ ಭಾಗ ಅಂತ. ಅವಾಗ ಬರಬೇಕು ನೀನು. ಯದಿದಂ ನರ್ತನಾಗಾರಂ, ಅವಳು ಅದನ್ನು ಹೇಳಿದ್ರು. ನರ್ತನಾಗಾರ ಇದೆ, ಮತ್ಸ್ಯರಾಜ ಮಾಡಿಸಿದ್ದು. ದಿವಾ ಅತ್ರ ಕನ್ಯಾಂ ನೃತ್ಯಂತಿ. ಬೆಳಗ್ಗೆ ಎಲ್ಲ ಡ್ಯಾನ್ಸ್ ಮಾಡ್ತಾರೆ, ರಾತ್ರಿ ಯಾರೂ ಇರೋಲ್ಲ ಅಲ್ಲಿ. ಗಂಧರ್ವರಿಗೆ ಗೊತ್ತಾಗದಂತೆ ನೀನು ಅಲ್ಲಿಗೆ ಬಾ. ಇದೊಂದು ದೋಷ ಅಷ್ಟೇ. ಬರ್ತೇನೆ, ಒಬ್ಬನೇ ಬರ್ತೇನೆ, ಯಾರಿಗೂ ಹೆದರಬೇಡ ಅಂತಂದ. ಅವನು ಯಾರಿಗೂ ಇಂಟಿಮೇಷನ್ ಕೊಡಲಿಲ್ಲ, ಯಾರಿಗೂ ನಾನು ಹೋಗ್ತಾ ಇದ್ದೇನಲ್ಲಿ ಅಂತ ಹೇಳಲಿಲ್ಲ. ಒಬ್ಬನೇ ಹೋದ, ಯಾರಿಗೂ ಇನ್ಫಾರ್ಮೇಷನ್ ಇಲ್ಲ. ಸತ್ಯಂತೆ ಪ್ರತಿಜಾನಾಮಿ ಗಂಧರ್ವೇಭ್ಯೋ ನತೆ ಭಯಂ. ಆಯಿತು ಅಂತ ಹೋದ. ಬೆಳಗ್ಗೆ ಎಂತಹ ಖುಷಿ, ಅಲಂಕಾರ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದ. ಹೀಗೆ ಹೋದರೆ ಚೆನ್ನಾಗಿರ್ತೀನ, ಹಾಗೆ ಹೋದರೆ ಚೆನ್ನಾಗಿರ್ತೀನ ಅಂತ ಕರಡಿ ಮುಂದೆ ನೋಡ್ಕೊಳ್ಳೋದು. ಅವನಿಗೆ ಗೊತ್ತಿಲ್ಲ, ನಿರ್ವಾಣ ಕಾಲೇ ದೀಪಸ್ಯ ವರ್ತಿಮಿವ ದಿಧಕ್ಷತಃ. ಆರುವ ಮೊದಲು ಉರಿಯುವ ದೀಪದಂತೆ ಇದ್ದ ಅಂತ ಹೇಳ್ತಾರೆ. ಜೋರಾಗಿ ಉರಿಯತ್ತಲ್ಲ ಹಾಗೆ. ನಾಜಾನಾತ್ ಪತನಂ ಸ್ವಸ್ಯ ಚಿಂತಯನಸ್ತಾಂ ಸುಧಾನನಾಂ. ದ್ರೌಪದಿಯ ಸೌಂದರ್ಯದ ಮುಂದೆ ಯಾವುದನ್ನು ಲೆಕ್ಕಿಸಲಿಲ್ಲ. ಅವಳು ಹೋಗಿ ಭೀಮಸೇನನಿಗೆ ಹೇಳಿದಳು. ಅವನು ಅಡುಗೆ ಮಾಡ್ತಾ ಇದ್ದ. ಸಂಕೇತೋ ನರ್ತನಾಗಾರೆ ಯಥಾಚೋಕ್ತಂ ನರರ್ಷಭ. ನೋಡು, ನೀನು ಹೇಳಿದೆಲ್ಲ ಹಾಗೆ ಸಂಕೇತವನ್ನು ಹೇಳಿದ್ದೇನೆ. ಸಂಕೇತ ಅಂದರೆ ಅಡ್ರೆಸ್. ನಾನು ಅಡ್ರೆಸ್ ಹೇಳಿದ್ದೇನೆ ಅವನಿಗೆ. ಏಕೋನಿಶಿ ಮಹಾಬಾಹೋ ಕೀಚಕಂತಂ ನಿಸೂದಯ. ಒಬ್ಬನೇ ಬರ್ತಾನೆ, ಅವನನ್ನು ಕೊಂದು ಬಿಡು. ಆಯಿತು, ನನಗೆ ಅತ್ಯಂತ ಪ್ರಿಯ ಆಯಿತು. ಬಹಳ ದಿವಸದ ಮೇಲೆ ತೋಳಿಗೆ ಕೆಲಸ ಸಿಕ್ಕಿತು ಅಂದ. ಹತ್ವಾ ಹಿಡಿಂಬಂ ಯಾ ಪ್ರೀತಿ ಸಾಮಮಾಶಿ ಶುಚಿಸ್ಮಿತೆ. ಹಿಡಿಂಬನನ್ನು ಕೊಂದಾಗ ಏನು ಆನಂದ ಆಯಿತೋ ಅದೇ ಆನಂದವನ್ನು ಮತ್ತೆ ನಾನು ಅನುಭವಿಸ್ತೇನೆ. ಐ ವಿಲ್ ರೀಕಾಲ್ ಇಟ್ ಡೆಫಿನೆಟ್ಲಿ. ದಟ್ ಸೇಮ್ ಬ್ಲಿಸ್ ವಿಚ್ ಐ ಕ್ಯಾನ್ ಹ್ಯಾವ್ ಅಂತಂದ ಅವನು. ಸತ್ಯಂ ಭ್ರಾತೃಂಶ್ಚ ಪುತ್ರಾಂಶ್ಚ ಪುರಸ್ಕೃತ್ಯ ಶಪಾಲಿತೆ. ಆಣೆ ಇಟ್ಟು ಹೇಳ್ತೇನೆ, ಖಂಡಿತ ಅವನನ್ನು
ಕೊಲ್ತೇನೆ. ಕೀಚಕಂ ನಿಹನಿಷ್ಯಾಮಿ ರುದ್ರಂ ದೇವಪತಿರ್ಯಥಾ. ಹೇಳಿದ್ದ ಅಲ್ವಾ, ಕಾಮಾಂಧನಾಗಿ ಹೇಳಿದ್ದ ಅಲ್ವಾ, ನಾನು ಕೊಲ್ತೇನೆ, ಮತ್ಸ್ಯ ದೇಶವನ್ನು ಆಳ್ತೇನೆ ಅಂತ. ಕಾಮಮನ್ಯೇ ಹ್ಯುಪಾಸಂತು ವಿನೀತಂ ಧರ್ಮಚಾರಿಣಂ ತ್ವಾಂತು ದುಃಖಮಿದಂ ಪ್ರಾಪ್ತಾಂ ನಾಹಂ ಶಕ್ನೋಮ್ಯುಪೇಕ್ಷಿತಂ. ನಮ್ಮ ಅಣ್ಣ ಸುತ್ತಲೂ ವಿರಾಟರಾಜನ ಆಸ್ಥಾನದವರಿದ್ದಾರೆ ಅಂತ ಮೈ ಮರೆಯಲಿ, ಆದರೆ ನಾನು ನಿನ್ನನ್ನು ಮರೆಯುವುದಿಲ್ಲ, ಮೆರೆಯಿಸುತ್ತೇನೆ ಅಂತ. ನಿರ್ವೃತಾ ಭವ ಪಾಂಚಾಲಿ ಕೀಚಕಸ್ಯ ವಧಾತ್ ಪುನಃ. ಆಣೆ ಮಾಡಿ ಹೇಳ್ತೇನೆ, ಇವತ್ತು ರಾತ್ರಿ ನೀನು ಖುಷಿಯಾಗಿ ಇರ್ತೀಯ, ಕೀಚಕನ್ನ ಕೊಂದ ಖುಷಿ ನಿನಗಿರುತ್ತೆ ಅಂತಂದ. ಕೀಚಕಸ್ಯ ವದಂ ಭೀಮ ಯದಿ ಜಾನಂತಿ ನಾಗರಾಹ. ಆದರೆ ಒಂದು ದ್ರೌಪದಿ ಹೇಳಿದಳು, ಆದರೆ ಒಂದು, ನೀನು ಕೀಚಕನನ್ನು ಕೊಂದೆ ಅಂತ ಯಾವ ನಾಗರಿಕನಿಗೂ ಗೊತ್ತಾಗಬಾರದು. ಆಯಿತು ಅಂದ, ಹಾಗೆ ಮಾಡ್ತೇನೆ. ನಾಗೋ ಬಿಲ್ವಮಿವಾಕ್ರಮ್ಯ ಪೋತ ಇಚ್ಛಾಮಿ ತಚ್ಚಿರಹ. ನಾಗ ಅಂದರೆ ಆನೆಯೊಂದು ಬಿಲ್ವ ಮರದ ಬುಡವನ್ನು ನಿಧಾನವಾಗಿ ಕಿತ್ತುವ ಹಾಗೆ ಅವನನ್ನು ಬುಡಮೇಲ್ ಮಾಡ್ತೇನೆ. ಅವಧಾತೇನ ಮೃದುನ ಪಟೇನ ಆಚ್ಛಾದಿತಸ್ತತ ದ್ರೌಪದಿ ಪೃಷ್ಠತ ಕೃತ್ವ ಯತ್ರಾಸೀನ್ ನರ್ತನಾಲಯ. ಮೇಲುಗಡೆ ರಾತ್ರಿ ಆಯಿತು. ಮೇಲುಗಡೆ ಒಂದು ತೆಳುವಾದ ಬಿಳಿಯಾದ ಶಾಲನ್ನು ಹೊದ್ದು ದ್ರೌಪದಿಯ ಹಿಂದೆ ಹೋದ. ಸಭೀಮ ಪ್ರಥಮ ಗತ್ವ ತಮಿಸ್ರಾಯಾಂ ಉಪಾವಿಶತ್. ಭೀಮ ದಟ್ಟವಾದ ಕತ್ತಲಲ್ಲಿ ಒಬ್ಬನೇ ಹೋಗಿ ಆ ಒಂದು ಮಂಚದ ಮೇಲೆ ಕೂತ್ಕೊಂಡ. ಇವಳೇನು ಮಾಡಿದ್ಲು, ಬೇರೆ ಕಡೆಗೆ ಹೋದ್ಲು. ಅವನು ಬಂದ ಕೀಚಕ, ಪ್ರಹಿತಂತೆ ಮಯಾ ಭದ್ರೇ ಬಹುವಿತ್ತಂ ಶುಚಿಸ್ಮಿತೆ ತ್ವಯಿ ತಿಷ್ಠತು ತತ್ಸರ್ವಂ ಯಥಾಸಿ ಸ್ವಯಮಾಗತ. ಓ, ನನಗಿಂತ ಮುಂಚೆ ಬಂದ್ಬಿಟ್ಟಿದಿ, ನನ್ನನ್ನು ಕಾಯೋ ಹಾಗೆ ಮಾಡಲಿಲ್ಲ, ತಗೋ ಈ ದುಡ್ಡು ಅಂತ ಒಂದಿಷ್ಟು ಕೊಟ್ಟ. ನಾಕಸ್ಮಾನ್ ಮಾಂ ಪ್ರಶಂಸಂತಿ. ಎಲ್ಲ ಹೆಣ್ಣುಮಕ್ಕಳು ಹೇಳ್ತಾ ಇದ್ರು, ಗೊತ್ತಾ ಇವತ್ತು ಎಷ್ಟು ಚಂದ ಕಾಣ್ತಾ ಇದ್ದೀನಿ ಅಂತ ನನಗೆ. ನಾನು ನಿನ್ನ ಹತ್ತಿರ ಬರ್ತಾ ಇದ್ದೇನೆ ಅಂತ ರಹಸ್ಯ ಯಾರಿಗೂ ಹೇಳಲಿಲ್ಲ, ಆಯ್ತಾ. ನಿತ್ಯಮೇವ ಪ್ರಿಯ ಸ್ತ್ರೀಣ ಸೌಭಾಗ್ಯ ಪ್ರಿಯದರ್ಶನ. ನನಗೂ ಒಳ್ಳೆ ರೂಪ ಇದೆ, ಚಂದ ಕಾಣ್ತೇನೆ, ಹೇಳ್ಕೋಬೇಕಾ? ನಾನು ಬಹಳ ಚಂದ ಕಾಣ್ತೇನೆ, ನೋಡು ಅಲಂಕಾರ ಇದೆ, ಒಳ್ಳೊಳ್ಳೆ ಆಭರಣ ಇದೆ, ನೋಡು ಎಂತಹ ಸರ, ಎಂತಹ ಕಿವಿಯೋಲೆ, ಎಂತಹ ಕಿರೀಟ, ಎಂತಹ ನಗ ಎಲ್ಲ ಹೇಳಿದ. ಅವನು ಕೇಳಿಸ್ಕೊಳ್ತಾ ಇದ್ದ, ಬೆನ್ನು ಹಾಕಿ ಕೂತಿದ್ನಲ್ಲ. ದಿಷ್ಟ್ಯಾತ್ವಂ ದರ್ಶನೀಯೋಸಿ. ಮೊದಲು ಭೀಮಸೇನ ಮಾತನಾಡಿದ್ದು ಇದೆ. ಕೀಚಕ ಬಂದಾಗ ದಿಷ್ಟ್ಯಾತ್ವಂ ದರ್ಶನೀಯೋಸಿ ದಿಷ್ಟ್ಯಾತ್ಮಾನಂ ಪ್ರಶಂಸಸಿ ತ್ವಯಾ ಪೀದೃಗುಣಾ ನಾರಿ ಶೀಲರೂಪ ಸಮನ್ವಿತ ಅದೃಷ್ಟಪೂರ್ವಾ ಪಶ್ಚೇಮಾಂ ಯಥೋ ಜಾನಾಸಿ ಸೂತಜಾ. ಬಹಳ ಚೆನ್ನಾಗಿ ಕಾಣ್ತಾ ಇದೆಯಲ್ವಾ, ನಿನ್ನ ಬಗೆಗೆ ಬಹಳ ಹೊಗಳುತ್ತಾ ಇದ್ದಿ, ರೂಪ ಸಂಪನ್ನ ಅಂತ. ಆದರೆ ನೆನಪಿಡು, ಇಂತಹ ಹೆಣ್ಣನ್ನು ನೀನು ಮೊದಲು ನೋಡೇ ಇರೋದಿಲ್ಲ. ಇತ್ಯುಕ್ತ ತಮ್ಮ ಮಹಾಬಾಹು, ಈ ರೀತಿಯಾಗಿ ನುಡಿದು ತಾನು ಹೊದ್ದಿದ್ದ ಬಟ್ಟೆಯನ್ನು ಕೆಳಗಡೆ ಇಳಿಸಿ ತಿರುಗಿ ನಿಂತ. ಭೀಮೋ ಜಗ್ರಾಹಕೆ ತೇಜು ಮಾಲ್ಯವತ್ಸು ಸುಗಂಧಿಚು. ಭೀಮ ಅವನ ತಲೆಗೂದಲಲ್ಲಿ ಹಿಡಿದು ದರದರನೆ ಎಳ್ಕೊಂಡು ಹೋದ. ಮಹಾವನೇ ಗ್ರಾಸಕಾಮಃ ಸಿಂಹ ಕ್ಷುದ್ರಮೃಗಮ್ಯಥ. ಸಿಂಹವೊಂದು ಜಿಂಕೆಯನ್ನ ಹಿಡಿದು ಪಂಜದಿಂದ ಹೀಗೆ ಎಳ್ಕೊಂಡು ಹೋದಾಗಿತ್ತು. ಆಕ್ಷಿಪ್ಯ ಕೇಶಾನ್ ವೇಗೇನ ಬಾಹ್ವೋರ್ ಜಗ್ರಾಹ ಪಾಂಡವಂ. ಅವನು ಕೂಡ ಬಲಿಷ್ಠನೇ. ಕೂಡಲೇ ತಪ್ಪಿಸಿಕೊಂಡು ಯುದ್ಧಕ್ಕೆ ಅಂತ ನಿಲ್ತ. ಬಾಹುಯುದ್ಧಂ ತಯೋರಾಸೀತ್ ಕ್ರುದ್ಧಯೋರ್ ನರಸಿಂಹಯೋ. ಭೀಕರವಾದ ಯುದ್ಧ, ಎರಡು ಸಿಂಹಗಳಿಗೆ ಹೇಗೆ ಹಾಗೆ, ಹೆಣ್ಣಾನೆಗೆ ಎರಡು ಮದ್ದಾನೆಗಳಿಗೆ ಯುದ್ಧ ಆದರೆ ಹೇಗೋ ಹಾಗೆ. ಈಶದ ಗಲಿತಂ ಕ್ರೋಧಾತ್ ಚಲಪದಂ ಶ್ರಿತಂ ಕೀಚಕೋ ಬಲವಾನ್ ಭೀಮಂ ಜಾನುಭ್ಯಾಂ ಪಾತಯದ್ ಭೂವಿ. ಭೀಮಸೇನ ನಿಲ್ಲಬೇಕಾದ್ರೆ
ಒಂದು ಸ್ವಲ್ಪ ಗಟ್ಟಿತನ ಕಡಿಮೆ ಆಗಿತ್ತಂತೆ. ಭೂಮಿಗೆ ಕಾಲೂರಿ ನಿಂತಿರಲಿಲ್ಲ. ಆಗ ಭೀಮಸೇನನನ್ನು ಕೆಳಗಡೆ ಬೀಳಿಸಿದ. ಕೂಡಲೇ ಭೀಮಸೇನನು ಎದ್ದ. ಯುದ್ಧ ಮಾಡಬೇಕಾದ್ರೆ ಫುಟ್ವರ್ಕ್ ಬಹಳ ಇಂಪಾರ್ಟೆಂಟ್ ಅಲ್ಲ. ಯಾವುದೇ ಆಟ ಆಡಬೇಕಾದ್ರೂ ಕೂಡ ಕ್ರಿಕೆಟ್ ಆಡುವಾಗ ಬ್ಯಾಟ್ಸ್ಮನ್ಗೆ ಫುಟ್ವರ್ಕ್ ಇಂಪಾರ್ಟೆಂಟ್. ಎಲ್ಲ ಕಡೆ ಇದೆ. ಫುಟ್ಬಾಲ್ ಆಡುವಾಗ, ವಿಶೇಷತಃ ಯುದ್ಧ ಮಾಡುವಾಗ, ರೆಸ್ಲಿಂಗ್ ಮಾಡುವಾಗ ಫುಟ್ವರ್ಕ್ ಬಹಳ ಇಂಪಾರ್ಟೆಂಟ್. ಆ ಫುಟ್ವರ್ಕಿನಲ್ಲಿ ಭೀಮಸೇನನದ್ದು ದೋಷ ಇದೆ ಅಂತ ಅಂದುಕೊಂಡು ಅವರು ಕೆಳಗಡೆ ಕೆಡವಿದ್ದು. ಆದರೆ ಅದು ನಿಲ್ಲುವ ಪ್ರಯತ್ನದಲ್ಲಿ ಇನ್ನೂ ಇದ್ದ ಅಷ್ಟೇ. ಭೀಮಸೇನ ಕೆಳಗಡೆ ಕುಸಿದ. ತಲಾಭ್ಯಾಂ ಭೀಮಸೇನೇನ ವಕ್ಷಸ್ಯ ವಿಹತೋ ಭೃತಂ. ಆದರೆ ಭೀಮಸೇನ ಕೂಡಲೇ ತಲಾ ಅಂತಂದರೆ ಅಂಗೈ, ಅದರಿಂದ ಹೊಡೆದ. ಹೀಗೆ ಮುಷ್ಟಿಗಟ್ಟಿ ಹೊಡೆಯಲಿಲ್ಲ, ಅದರಿಂದ ಹೊಡೆದ. ಅಷ್ಟಕ್ಕೆ ಅವನು ಆಚೆ ಬಿದ್ದ. ಕ್ರಮೇಣ ಮುಹೂರ್ತ ಮಶಕತ್ಸೋಡುಂ ವೇಗಂ ತಸ್ಯ ಮಹಾತ್ಮನಃ. ಯುದ್ಧದಲ್ಲಿ ಒಂದು ಸ್ವಲ್ಪ ಕಾಲ ಸಮಬಲದಲ್ಲಿ ನಡೆಯುತ್ತೆ. ಯಾರದು ಸ್ಟ್ಯಾಮಿನಾ ಜಾಸ್ತಿ ಇರುತ್ತೆ ಅವನು ಕ್ರಮೇಣ ಗೆಲ್ತಾನೆ. ಯಾರ ಸ್ಟ್ಯಾಮಿನಾ ಕಡಿಮೆ ಇರುತ್ತೆ ಅವನು ಕ್ರಮೇಣ ಕಡಿಮೆ ಆಗ್ತಾ ಹೋಗ್ತಾನೆ. ಪಶ್ಚಾದಹೀಯತ. ಅವನು ಗೊತ್ತಾಗೋಯ್ತು, ಓ ಕೀಚಕ ಸೋಲ್ತಾ ಇದ್ದಾನೆ, ಕೀಚಕನಿಗೆ ಇನ್ನು ತಡ್ಕೊಳ್ಳೋ ಕೆಪಾಸಿಟಿ ಇಲ್ಲ ಅಂತ ಹೇಳಿ ಅವನೇನು ಮಾಡಿದ, ಮತ್ತೆ 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 ಹೊಡೆದ. ಕೀಚಕೋ ವೃತ್ತ ರಕ್ತಾಕ್ಷ ಗತಾಸುರಪ ತದ್ಧುವಿ. ಕಡೆಗೆ ಗುದ್ದುತ್ತಾ 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 ಕೀಚಕನ ಕಣ್ಣು ಈ ಗುಡ್ಡೆಯಿಂದ ಹೊರಗಡೆ ಬಂದು ಆ ಪರಿ ಗುದ್ದಲಿಕ್ಕೆ ಶುರು ಮಾಡಿದ. ತಸ್ಯ ಪಾದೌ ಚಪಾಣೀಚ ಶಿರೋಗ್ರೀವಂ ಸಕುಂಡಲಂ. ಆಮೇಲೆ ಈ ಮೊಣಕಾಲಿನ ಮೇಲೆ ಇಟ್ಟು ಲಟ್ಟಂತ ಅವನ ಮೂಳೆಯನ್ನು ಮುರಿದು ಆ ಕಾಲನ್ನು ತಲೆಯನ್ನು ಒಟ್ಟಿಗೆ ಸೇರಿಸ್ಬಿಟ್ಟ. ಒಂದು ದೊಡ್ಡ ಚಂಡು ಮಾಡಿದ ಹಾಗೆ ಮಾಡಿಬಿಟ್ಟ. ತತ್ರಾಗ್ನಿ ಸ್ವಯಂ ಉಜ್ವಾಲ್ಯ ದರ್ಶಯಾಮಾಸ ಕೀಚಕಂ. ಈ ರೀತಿ ಅವನು ಸತ್ತ. ಒಂದು ದೊಡ್ಡ ಮಾಂಸದ ಮುದ್ದೆ ಅವನು. ಈಗ ಅವಳನ್ನು ಕರೆದ. ತತ್ರಾಗ್ನಿ ಸ್ವಯಂ ಉಜ್ವಾಲ್ಯ. ಚೆನ್ನಾಗಿ ಕೈಯನ್ನು ತಿಕ್ಕಿದ ಕೂಡಲೇ ಬೆಂಕಿ ಬಂತು. ಆ ಬೆಳಕಿನಲ್ಲಿ ದ್ರೌಪದಿಗೆ ತೋರಿಸಿದ, ನೋಡು ನಿನ್ನನ್ನು ಬಯಸಿದ ಮೈ ಇದು, ಇವತ್ತು ಇಲ್ಲ. ಪಶ್ಯೇನ ಮಿಹ ಪಾಂಚಾಲಿ ಕಾಮಕ್ರೋಧ ಕೃತಾಗಸಂ. ಕಾಮದಿಂದ ಬಯಸಿದ ಹೆಣ್ಣಿನ ಮೇಲೆ ಮಾಡಿಕೊಂಡ ಸಿಟ್ಟಿನಿಂದ ಆದ ಪಾಪದ ಫಲ ಇದು. ಪ್ರಾರ್ಥಯಂತೆ ಸುಖೇ ಶಾಂತೆ ಏತ್ವಾಂ ಶೀಲ ಸಮನ್ವಿತ. ಈ ರೀತಿಯಾಗಿ ಪತಿವ್ರತೆಯಾದ ನಿನ್ನನ್ನು ಬಯಸಿದವರ ಪಾಡು ಇದು ಅಂತ ಹೇಳಿ ಅವನು ಹೋಗಿ ಸ್ನಾನ ಮಾಡಿಕೊಂಡು ಸುಖೋಪವಿಷ್ಟಶಯನೇ ಭೀಮೋ ಭೀಮ ಪರಾಕ್ರಮ. ಹೋಗಿ ಹಾಸಿಗೆಯಲ್ಲಿ ಆರಾಮವಾಗಿ ನೆಮ್ಮದಿಯಿಂದ ಮಲಗಿದ. ಅವನು ಹೋದ ಮೇಲೆ ದ್ರೌಪದಿ ಗಟ್ಟಿಯಾಗಿ ಹೇಳಿದಳು, ಕೀಚಕೋಯಂ ಹತಶ್ಯೇತೆ ಗಂಧರ್ವೈಪತಿಭಿರ್ಮಮ. ನೋಡಿ ಬನ್ನಿ, ನನ್ನನ್ನು ಅನಾಥೆ ಅಂತ ಅಂದ್ಕೊಳ್ತಾ ಇದ್ರಲ್ಲ, ಇಷ್ಟೂ ಜನರು ಕೇಳಿಸಿಕೊಳ್ಳಿ, ನನ್ನ ಗಂಡಂದಿರಿಂದ ಸತ್ತಿದ್ದಾನೆ. ತಚ್ಛೃತ್ವ ಭಾಚಿತಂ ತಸ್ಯ ನರ್ತನಾಗಾರ ರಕ್ಷಣ. ಆಗ ಮೊದಲು ಹೋಮ್ ಗಾರ್ಡ್ ಸಿಬ್ಬಂದಿ ಅಂತಿರ್ತಾರಲ್ಲ, ಅವರು ಓಡಿ ಬಂದರು, ಅರಮನೆಯನ್ನು ಕಾಯುವವರು. ಏನಿದು, ಇದು ನಂಬಲಿಕ್ಕಾಗ್ತಾ ಇಲ್ಲ ಅಂತ ಓಡಿ ಬಂದರು. ತಥೋ ಗತ್ವಾಥ ತದ್ವೇಷ್ಮ ಕೀಚಕಂ ವಿನಿಪಾತಿತಂ ಗತಾಸುಂ ದದೃಶು ಭೂಮೌ ರುಧಿರೇಣ ಸಮುಕ್ಷಿತಂ. ಒಂದು ದೊಡ್ಡ ರಕ್ತದ ಮುದ್ದೆ ಇದೆ, ಒಂದು 6 ಅಡಿ 10 ಅಂಗುಲ ಇದ್ದ ಅಂತ ಇಟ್ಕೊಳ್ಳೋಣ, 6 ಇದ್ದ ಅಂತ ಇಟ್ಕೊಳ್ಳೋಣ. ಅಷ್ಟು ದೊಡ್ಡದೊಂದು ಪಾಲು. ಕ್ವಾಸ್ಯಗ್ರೀವ ಕ್ವಚರಣು ಕ್ವ ಪಾಣಿ ಕ್ವಶಿರ ಕ್ವದೃಕ್ ಇತಿತಂ ಸುಪರೀಕ್ಷಂತೆ ಗಂಧರ್ವೇಣ ಹತಂ ತದ. ಮೊದಲು ನೋಡು, ಕಾಲೆಲ್ಲಿದೆ, ಕೈಯಲ್ಲಿದೆ, ಎಲ್ಲಿಗಿದೆ, ಏನು ದೊಡ್ಡ ಮುದ್ದೆ ಇದೆಯಲ್ಲ ಅಂತ ನೋಡ್ಲಿಕ್ಕೆ ಶುರು ಮಾಡಿದರು. ತಸ್ಮಿನ್ ಕಾಲೇ ತಮಾಗಮ್ಯ ಸರ್ವೇ ತತ್ರಾಸ್ಯ ಬಾಂಧವಾ ದುರುದು ಕೀಚಕಂ ದೃಷ್ಟ್ವಾ ಪರಿವಾರ್ಯೋಪತಸ್ಥಿರೇ. ಆಗ ಎಲ್ಲ ಓಡಿ ಬಂದರು. ಕೀಚಕನನ್ನು ನೋಡಿ ಗಟ್ಟಿಯಾಗಿ ಹತ್ತರು. ತಥಾ ಸರ್ವಾಂಗ ಸಂಭುಗ್ನಂ ಕೂರ್ಮಂ ಸ್ಥಳ ಯೋಧೃತಂ
ಹೇಗೆ ಕಂಡಿದ್ದ ಅಂತಂದರೆ, ಈ ಆನೆ ತನ್ನ ತಲೆಯನ್ನು ಚಿಪ್ಪಿನ ಒಳಗಡೆ ಸೆಳೆದುಕೊಂಡ್ರೆ ಯಾವ ರೀತಿ ಕಾಣಬೇಕೋ ಆ ತರಹ ಕಾಣ್ತಾ ಇದ್ದಂತೆ. ತಮ್ಮ ಭೀಮಸೇನೇನ ಮಹೇಂದ್ರೇಣೇವ ದಾನವಂ, ಎಲ್ಲರಿಗೂ ಸಂಸ್ಕಾರವನ್ನು ಮಾಡಬೇಕು. ಅದಕ್ಕೆ ಹೊರಗಡೆ ಕರ್ಕೊಂಡು ಹೋದರು. ಹೊರಗಡೆ ಅವನ ತಮ್ಮಂದಿರು 105 ಜನ ಇದ್ದರು. ಆ 105 ಜನ ಯಾರೊಬ್ಬರು ಬರಲಿಲ್ಲ. ಕೀಚಕನ ಬಗ್ಗೆ ಎಂತಹ ಆದರ ಇತ್ತು ಅಂತ ನೋಡಿ. ಆದರೆ ಇವತ್ತು ಕೀಚಕನಂತವರಿಗೇ ಆದರ, ಲಕ್ಷಾಂತರ ಮಂದಿ ಸೇರ್ತವೆ ಅವುಗಳು. ಅಪಶ್ಯನ್ನತತೆ ಕೃಷ್ಣಾಂ ಸೂತಪುತ್ರ ಸಮಾಗತಾ. ಎಲ್ಲರೂ ಹೋಗ್ತಾ ಇರುವಾಗ ದ್ರೌಪದಿ ಅಲ್ಲಿದ್ದದ್ದನ್ನು ನೋಡುವುದು. ಹನ್ಯತಾಂ ಶೀಘ್ರ ವಸತಿ ಯತ್ಕೃತೆ ಕೀಚಕೋ ಹತಃ. ಕೊಲ್ಲಿ ಅವಳನ್ನ, ಅವಳಿಗಾಗಿ ಅಲ್ವಾ ಸತ್ತಿದ್ದು ಕೀಚಕ. ಅಥವಾ ನೈವ ಹಂತವ್ಯ ದಶ್ಯತಾಂ ಕಾಮಿನಾಥಃ. ಕೊಲ್ಲೋದು ಬೇಡ, ಅವಳ ಜೊತೆಗೆ ಜೀವಂತ ಸುಟ್ಟು ಬಿಡೋಣ ಅಂದ್ರು. ಕ್ರೌರ್ಯದ ಲೆವೆಲ್ ಎಲ್ಲೆಲ್ಲಿಗೆ ಹೋಗ್ತಾ ಇರುತ್ತೆ ಅಂತ. ಮೃತಸ್ಯಾಪಿ ಪ್ರಿಯಂ ಕಾರ್ಯಂ ಸೂತಪುತ್ರಸ್ಯ ಸರ್ವಥಾ. ಸತ್ ಮೇಲಾದರೂ ಅವನಿಗೆ ಪ್ರೀತಿಯಾಗಲಿ. ಇಯಂ ಹಿ ದುಷ್ಟಚಾರಿತ್ರ ಮಮ ಭ್ರಾತುರಮಿತ್ರಿಣಿ. ನನ್ನ ಅಣ್ಣಂದಿರನ್ನು ಕೊಂದವಳು ಇವಳು ಅಂತ ಹೇಳಿ ವಿರಾಟನ ಹತ್ರ ಹೋದರು. ಕೀಚಕೋಯಂ ಹತಶ್ಚೇತೆ ಗಂಧರ್ವೈ ಕಾಮರೂಪಿಭಿ. ರಾಜನು ನಿನಗೀಗಾಗಲೇ ಅವನು ರಾತ್ರಿ ಮಲ್ಕೊಂಡಿದ್ದ, ಅವನನ್ನು ಎಬ್ಬಿಸಿ, ರಾಜನು ಗಂಧರ್ವರು ಯಾರೋ ಕೀಚಕನನ್ನು ಕೊಂದಿದ್ದಾರೆ, ಆ ಸೈರಂಧ್ರಿ ಇದಾಳಲ್ಲ ನಿನಗೆ ಗಂಧ ತೆಗೆದುಕೊಡೋಳು, ಸೈಂಟಿಸ್ಟ್ ಅಲ್ಲ ಸೆಂಟಿಸ್ಟು, ಅವಳನ್ನು ಅವನ ಜೊತೆಗೆ ಸುಟ್ಟಾಕ್ತೇನೆ ಅಂತ. ಮಾನಿತಾಸ್ಮತ್ ತ್ವಯಾ ರಾಜನ್ ತದನು ಜ್ಞಾತಮ ರಹಸಿ. ನಾವು ಅವಳನ್ನು ಸುಡಬೇಕು ಅಂತಿದ್ದೀವಿ, ಅನುಮತಿ ಕೊಡೋ ಆಯ್ತಾ. ಅನುಮತಿ ಕೇಳೋ ಬಗೆ ಇದು. ಅನುಮತಿ ಕೊಡೋ. ಸೂತರ ಪರಾಕ್ರಮವನ್ನು ಕೇಳಿ ನೋಡಿದ್ದ ಅವನು. ಜ್ಞಾತ್ವಾ ರಾಜ ಅನ್ವಮನ್ಯತ. ಆಯಿತು, ಅನುಮತಿ ಕೇಳಬೇಕಾಗಿದ್ದು ಕೊಂದವನನ್ನು ಕೊಲ್ಲದವನನ್ನು. ಕೊಂದವನನ್ನು ಅನುಮತಿ ಕೇಳಬೇಕು. ಏ ಭೀಮ ಅಥವಾ ಏ ಗಂಧರ್ವ, ನಿನ್ನ ಹೆಂಡತಿಯನ್ನು ಕೊಲ್ತಾ ಇದ್ದೇವೆ, ತಾಕತ್ತಿದ್ರೆ ಬಿಡಿಸ್ಕೊಂತ. ಯಾರ ಮುಂದೆ ಆವಾಜ್ ಹಾಕೋದು? ಯಾರಿಗೇನು ಆಗಲ್ವೋ ಅವ್ರ ಮುಂದೆ ಆವಾಜ್ ಹಾಕೋದ? ಹಾಕಿದ್ರು. ಆಯ್ತು ಅಂತ ನಿಮ್ಮ ಹಣೆ ಬರ ಮಾಡ್ಕೊಳ್ಳಿ ಅಂತ. ದುರುದುಃಖೀತಕಂ ದೃಷ್ಟ ಪರಿವಾರ್ಯೋಪತಸ್ಥಿರೇ. ಆಯಿತು, ಒಮ್ಮೆ ಹತ್ತರು. ಹತ್ತಾದ ಮೇಲೆ ಅವಳನ್ನು ಹಿಡಿದು ತಂದಿಟ್ಟರು. ಆ ದೊಡ್ಡ ಮಾಂಸದ ಮುದ್ದೆ, ಅದರ ಪಕ್ಕದಲ್ಲಿ ದ್ರೌಪದಿ. ಕ್ರಿಯಮಾಣಾತ ಶುಶ್ರೋಣಿ ಸೂತಪುತ್ರೈರನಿಂದಿತ ಪ್ರಾಕ್ರೋಶನ್ನಾಥಮಿಚ್ಛಂತಿ ಕೃಷ್ಣ ನಾಥವತಿ ತದಾ. ಜೋರ ಕಿರ್ಚಿದ್ಲಂತೆ. ಜಯೋ ಜಯಂತೋ ವಿಜಯ ಜಯತ್ಸೇನೋ ಜಯದ್ಬಲ ತೇ ಮೇ ವಾಚಂ ವಿಜಾನಂತು ಸೂತಪುತ್ರಾನಯಂತಿ ಮಾಂ. ಇದು ಅವೆಲ್ಲ ಗುಟ್ಟಾದ ಹೆಸರು, ಯಾರಿಗೂ ಗೊತ್ತಾಗಬಾರದು ಅಂತ. ಜಯ, ಜಯಂತ, ವಿಜಯ, ಜಯತ್ಸೇನ, ಜಯದ್ಬಲ, ಎಲ್ಲರೂ ನನ್ನ ಮಾತು ಕೇಳು. ಯಾರ ಬಿಲ್ಲಿನ ಧ್ವನಿ ಗುಡುಗಿನಂತೆ ಕೇಳುತ್ತೋ ಅಂಥವರು ನನ್ನ ಮಾತನ್ನು ಕೇಳಲಿ. ಯಾರ ರಥದ ಘೋಷ ಎಲ್ಲ ಜನರ ಎದೆ ನಡುಗಿಸುತ್ತೋ ಅವರು ಬರಲಿ ಅಂತ ಹೇಳಿ ಗಟ್ಟಿಯಾಗಿ ಹೇಳ್ತಾ ಇದ್ದಾಳೆ ಅವಳು. ಈ ರೀತಿ ಮಾತನ್ನು ಕೇಳಿ ಅಹಂಸೈರಂದ್ರಿತೇ ವಾಚಃ ಶೃಣೋಮಿ ತವ ಭಾಷಿತಂ. ಅಡುಗೆ ಮನೆಯಲ್ಲಿದ್ದವ ನಾನು ಕೇಳಿದ್ದೇನೆ ಅಂತ ಕಾಂಪೌಂಡ್ ಹಾರಿ ಬಂದ ಅಂತೆ. ತತಸ್ಯ ವ್ಯಾಯತಂ ದೃಷ್ಟ ವಸ್ತ್ರಂಚ ಪರಿವೇಷ್ಟ್ಯ ಚ. ಅವನೇನು ಮಾಡಿದ? ಅದ್ವಾರೇಣ ಅವಸ್ಕಂದ್ಯ. ಹಿಂದಿನಿಂದಲೇ ಹಾರಿ ಬಂದದ್ದು. ಪ್ರಧಾನ ದ್ವಾರದಿಂದ ಓಡೋಗ್ಲಿಕ್ಕಾಗತ್ತಾ? ಕಾಂಪೌಂಡ್ ಹಾರಿ ಬಂದ. ಸಲಂಘಯಿತ್ವ ಪ್ರಾಕಾರ, ಪ್ರಾಕಾರ ಅಂದರೆ ಕಾಂಪೌಂಡ್. ಅದನ್ನು ಹಾರಿ ನಿಸೃತ್ಯ ಚ ಪುರೋತ್ತಮ ಶವೇನ ಉತ್ಪತಿತೋ ಭೀಮಃ ಸೂತಾನಾಂ ಅಗ್ರತಸ್ತದ. ಹೋಗಿ ಅವನು ಮುಂದೆ ನಿಂತಿದ್ದ.
ಗೊತ್ತಾಯ್ತಾ? ವೇದವ್ಯಾಸರ ಎಂಜಲೆ ಎಲ್ಲರೂ ಬಳಸೋದು ಇದೇ ಟೆಕ್ನಿಕ್. ಓಡುವವರು ಮುಂದೆ ನಿಂತಿರ್ತಾನೆ ಹೀರೋ. ಇಲ್ಲಿ ಇಲ್ಲದ ಒಂದು ಟೆಕ್ನಿಕ್ ಇದೆಯಾ ಹೇಳಿಬಿಡಿ. ಭೀಮಸೇನ ಹೋಗಿ ಮುಂದೆ ನಿಂತ. ತಮ್ನಾಗವದುಪಕ್ರಮ್ಯ ಬಾಹುಭ್ಯಾಂ ಪರಿರಭ್ಯತ ತಾಲಮಾತ್ರಂ ಮಹಾಸ್ಕಂಧಂ ಊರ್ಧ್ವ ಶುಷ್ಕಂ ವನಸ್ಪತಿಂ. ಅಲ್ಲೊಂದು ಬರಡು ಮರ ಇತ್ತು. ಆ ಮರವನ್ನ ತರುಬಿ ಹೀಗೆ ಎಪ್ಪಿದ, ಬೇರು ಸಮೇತ ಕಿತ್ಕೊಂಡ್ಬಂತು. ಅದನ್ನು ತಗೊಂಡು ನಿಷ್ಪತ್ರ ಮಕರೋತ್ತದ. ಅವರು ಬರ್ತಾ ಇರಬೇಕಾದ್ರೆ ಹೀಗೆ ಹೊಡೆದ. ಇದ್ದ ಎಲೆಗಳೆಲ್ಲ ಉದುರು ಹೋಯಿತು. ಬರಿಯಾದ ದೊಡ್ಡ ದಂಡದ ತರಹ ಕಾಣಿಸ್ತಾ ಇತ್ತು. ಊರು ವೇಗೇನ ತಸ್ಯಾಥ ನೆಗ್ರೋಧಾಶ್ವತ್ಥ ಕಿಂಶುಕಾ. ಅವನು ಓಡ್ತಾ ಇರಬೇಕಾದ್ರೆ ಅವನ ಮೈ ಕೈಗೆ ತಾಗಿದ ಮರಗಳೆಲ್ಲ ಬಿದ್ದು. ಕೀಚಕರು ಓಡಿ ಬರ್ತಾ ಇರ್ಬೇಕಾದ್ರೆ ಬಂದ 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 ಅಂದ್ರು ಅವರು. ಗಂಧರ್ವೋ ಬಲವಾನೇತಿ ಕ್ರುದ್ಧ ಉದ್ಯಮ್ಯ ಪಾದಪಂ. ಸಿಟ್ಟಿನಿಂದ ಮರವನ್ನು ಎತ್ಕೊಂಡು ಬರ್ತಾ ಇದ್ದಾನೆ ಅಂತ. ಬೇಗ ಬೇಗ ಬಿಡಿ ಅವಣ್ಣ ಅಂತ ಹೆಂಗೆ ಎದುರುಬಿಟ್ರು ಅವರು. ಸೈರಂಧ್ರಿ ಮುಚ್ಚತಾಂ ಶೀಘ್ರಂ ಭಯಂ ಮಹದಾಗತಂ. ಬಿಡಿ ಅವಳನ್ನ ಅಂತಂದ್ರು. ಏನು ಬಿಡೋ ಅಷ್ಟೊತ್ತಿಗೆ ಇವನು ಲೋಕ ಬಿಡಿಸ್ಬಿಟ್ಟಿದ್ದ ಹೊಡೆದು. ಬಿಡಿ ಅವಣ್ಣ ಅಂತ ಹೇಳುವಾಗ ಇವನು ಬಂದು ಹೊಡೆದಾಯ್ತು. ಇವ್ರು ಬಿಟ್ಟರು, ಅವನು ಬಿಡ್ಲಿಲ್ಲ. ಶತಂ ಪಂಚಾಧಿಕಂ ಭೀಮಃ ಪ್ರಾಹಿಣೋದ್ಯಮ ಸಾಧನಂ. 105 ಜನ ಕೀಚಕರನ್ನ ಯಮಲೋಕಕ್ಕೆ ಕಳುಹಿಸಿ ಆಯಿತು. ವಾಯುವೇಗ ಸಮ ಶ್ರೀಮಾನ್ ಸರ್ವಾನ್ ಸೂತಾನ ಶೇಷತಃ. ಹೀಗೆ ಎಲ್ಲರನ್ನ ಕೊಂದು ದ್ರೌಪದಿಯ ಬೆನ್ನು ತಟ್ಟಿ ಸಂತೈಸಿ ನೀನು ಹೋಗು ಅಂತಂದ. ಮತ್ತೆ ಓಡಿ ಬಂದು ಕಾಂಪೌಂಡ್ ಹಾರಿ ಸ್ನಾನ ಮಾಡಿ ಅಡಿಗೆ ಮಾಡ್ತಾ ನಿಂತಿದ್ದ. ಯಾರಿಗೂ ಗೊತ್ತಾಗಲಿಲ್ಲ ಅಂತಹ ವೇಗ. ಅನ್ಯೇನಾಹಂ ಗಮಿಷ್ಯಾಮಿ ವಿರಾಟಸ್ಯ ಮಹಾನತಂ. ನೀನು ಹೇಳಿದ್ದ, ನೀನು ಸುದೇಶ್ನೆಯ ಮನೆಗೆ ಹೋಗು, ನಾನು ಮಹಾನಸಂ ಅಡಿಗೆ ಮನೆಗೆ ಹೋಗ್ತೇನೆ. ಆಯಿತು ಅಂತ ಹೇಳಿ ಅವಳು ಹೊರಟಳು. ಎಲ್ಲರನ್ನ ಕೊಂದಾಗಿದೆ. ಇವಳು ಹೇಳಿದ ಮೇಲೆ ಹೋಗಿ ನೋಡ್ತಾರೆ. ಸ್ಮಶಾನದಲ್ಲಿ ಇರಬೇಕಾದದ್ದು ಒಂದು ಹೆಣ, ಆದರೆ ಸ್ಮಶಾನದ ದಾರಿಯಲ್ಲಿ 105 ಹೆಣ ಇದೆ. ಕೀಚಕನದ್ದು ಸೇರಿದ್ರೆ 106. ಎಲ್ಲರನ್ನ ಒಟ್ಟಿಗೆ ಸುಡಬಹುದು ಅಂತ. ಮಹಾವನಮಿವ ಛಿನ್ನಂ ಶಿಷ್ಯೇ ವಿಗಲಿತ ಧ್ರುಮಂ. ಅದು ಹೇಗೆ ಕಾಣಿಸ್ತಾ ಇತ್ತು ಅಂದರೆ, ಒಂದು ದೊಡ್ಡ ತೋಟದಲ್ಲಿ ಬುಡಕಡಿದ ಮರಗಳು ಬಿದ್ದ ಹಾಗೆ ಕಾಣಿಸ್ತಾ ಇದ್ವು ಆ ಹೆಣಗಳು. ಏವಂತೆ ನಿಹಿತಾರಾಜನ್ ಶತಂ ಪಂಚೋಪ ಕೀಚಕಾಹ. ಈ ರೀತಿಯಾಗಿ 105 ಜನ ಕೀಚಕರು ಸತ್ತರು. ವಿರಾಟ ನಗರದಲ್ಲಿ ಎಲ್ಲರಿಗೂ ಆಶ್ಚರ್ಯ. ಮಾರನೇ ದಿವಸ ಬ್ರೇಕಿಂಗ್ ನ್ಯೂಸ್, ನಿಜವಾದ ಹಾರ್ಟ್ ಬ್ರೇಕಿಂಗ್ ನ್ಯೂಸ್. ಏನು, ಕೀಚಕರು ಇನ್ನಿಲ್ಲ. ಅರ್ಧ ಗಂಟೆ 20 ನಿಮಿಷದ ಅವಧಿಯಲ್ಲಿ ಎಲ್ಲ ಸತ್ತೋಗಿದ್ದಾರೆ. ವಿಸ್ಮಯಂ ಪರಮಂ ಗತ್ವ ನೋಚು ಕಿಂಚನ ಭಾರತ. ಎಲ್ಲ ನೋಡು, ಏನನ್ನೂ ಹೇಳಲಿಲ್ಲ, ಹೇಳಲಿಕ್ಕೂ ಭಯ ಬಂತು. ಹೀಗೆ ನಾವು ಇವತ್ತಿನ ಕಥಾಭಾಗವನ್ನು ಮುಗಿಸ್ತಾ ಇದ್ದೇವೆ. ಆಮೇಲೆ ಸುದೇಶ್ನೆಯ ಪಾಡು ಏನಾಯಿತು, ಏನು ಭಯಪಟ್ಟು, ಇದು ಈ ಸುದ್ದಿ ದುರ್ಯೋಧನರ ಬಗ್ಗೆ ಹೆಂಗೆ ಹೋಯಿತು, ದುರ್ಯೋಧನ ಏನು ಯೋಚನೆ ಮಾಡಿದ, ಅದನ್ನೆಲ್ಲ ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣ.